ಸಹಾಯಕ ನಿರ್ದೇಶಕರು ಕೃಷಿ ನಿರ್ದೇಶಕರಿಗೆ ಅರ್ಜಿನ ಕೊಡಬೇಕು. ಆ ಸಹಾಯಕ ಕೃಷಿ ನಿರ್ದೇಶಕರು ಜಿಲ್ಲಾಧಿಕಾರಿಗಳ ಹತ್ರ ಇಂಡೆಂಟ್ ತೊಗೊಂತಾರೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಂದ. ನಮಗೆ ಇಂಡೆಂಟು ಜಿಲ್ಲಾಧಿಕಾರಿಗಳ ವತಿಯಿಂದ ಬರುತ್ತೆ. ನಮಗೆ ಈಗ ಬಂದಿರೋದು ಕ್ರಿಬ್ಕೋ ನೀಮ್ ಕೋಟೆಡ್ ಯೂರಿಯಾ ಅಂತ. ಅದು ಎಷ್ಟು ಒಳ್ಳೇದು ಅಂದ್ರೆ ಬೇವು ಲೇಪಿತ ಅದು ಇರೋದು, ಬೇವು ಲೇಪಿತ ಯೂರಿಯಾ ಅಂತೇಳಿ ಬಂದಿದೆ ನಮ್ಗೀಗ. ಈಗ ಫಸ್ಟ್ ನಮ್ಗೆ ಇಳಿಸ್ತಾ ಇರೋದು ಗೊಬ್ಬರ ಸೊಸೈಟಿಗಳಿಗೆ ನೀಮ್ ಕೋಟೆಡ್ ಯೂರಿಯಾ ಅಂತ. ಈಗ ಅದ್ರ ಮೇಲೆ ಬರ್ದಿದೆ ನೋಡಿ, ಅದು ಬೇವು ಲೇಪಿತ ಅಂತ. ಯಾಕೆಂದ್ರೆ ಬೆಳೆಗಳಿಗೆ ಬೇರೆ ಏನು ಹಾನಿ ಆಗ್ಬಾರ್ದು, ಕೀಟ ಬಾಧೆಗಳು ಬರಬಾರ್ದು ಅಂತೇಳಿ ಸರ್ಕಾರದ ಮಟ್ಟದಲ್ಲೇ ಮಾಡಿದ್ದಾರೆ ನೀಮ್ ಕೋಟೆಡ್ ಯೂರಿಯಾ, ಬೇವು ಲೇಪಿತ ಯೂರಿಯಾ. ಅದನ್ನ ನಾವು ಸಹಕಾರ ಸಂಘಗಳಿಗೆ ಸೊಸೈಟಿಗೆ ಮಾತ್ರನೇ ಕೊಡ್ತಾರೆ. ಆದ್ರಿಂದ ದಯಮಾಡಿ ಚಂದ್ರಣ್ಣ ಅವ್ರು ಹೇಳ್ದಂಗೆ ಸಹಕಾರ ಸಂಘದಲ್ಲಿ ನಮ್ಗೆ ಇಂಡೆಂಟ್ ಇದೆ. ನಾನು ಆವಾಗಲೇ ಹೇಳಿದೆ, ಫಸ್ಟ್ 22 ಟನ್ನು ನಾವು ಗೊಬ್ಬರ ತರಿಸಿದ್ವಿ, 400 ಚೀಲ. ಈಗ 30 ಟನ್ ಯೂರಿಯಾ ಬಂದಿದೆ, ಈಗ 600 ಚೀಲ ಈಗ ಸದ್ಯಕ್ಕೆ ಕೊಡ್ತಾ ಇದ್ದೀವಿ ಕೂಡ. ಇನ್ನೂ ಸ್ಟಾಕ್ ಇದೆ, ಬಹಳಷ್ಟು ಸ್ಟಾಕ್ ಇದೆ. ದಯಮಾಡಿ ಅವಶ್ಯಕತೆ ಇರತಕ್ಕಂಥ ರೈತರು ಇದರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಹಾಗೂ ಷೇರ್ದಾರರೇ, ಈ ಒಂದು ಪಂಚಾಯತಿನಲ್ಲಿ ಒಂದು ಸೊಸೈಟಿ ಮಾಡಬೇಕು ಅಂದರೆ ಅದಕ್ಕೆ ಕೆಲವು ನಿಬಂಧನೆ ಇರುತ್ತೆ, ಕಾನೂನು ಇರುತ್ತೆ. ಆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಶಿವಣ್ಣ ಅವರು ಯಾಕೆ ಆತರವಾಗಿ 2 ಪಂಚಾಯತಿನಲ್ಲೂ ಕೂಡ ಸೊಸೈಟಿ ಓಪನ್ ಮಾಡ್ದಂಗೆ ಕಾಣ್ತಾ ಇದೆ. ಯಾರಿಗೂ ಸದಸ್ಯರುಗಳು ಕೂಡ ಗಮನಕ್ಕೆ ತಂದಿಲ್ಲ. ಇವರು ಎಷ್ಟು ಕೋಟಿ ಇವರು ಇದನ್ನ ವಸೂಲಿ ಮಾಡಿದಾರೋ ಶೇರನ್ನ ಅದು ಕೂಡ ಗೊತ್ತಿಲ್ಲ. ಈ ಹೊಸ ಶೇರ್ ವಸೂಲಿ ಮಾಡಿ ಆ ಸಂಘಕ್ಕೆ ಆ ಶೇರನ್ನ ಅವರು ಒಂದು ನಿಧಿಯನ್ನಾಗಿ ಮಾಡಿಕೊಂಡು ಅವರವರಿಗೆ ಈಗ ಒಂದೂರಿಗೆ ಒಪ್ಪಂದ ಕೊಟ್ಟಿದ್ದಾರೆ ಡೈರೆಕ್ಟರ್ನ, ಒಂದೂರಿಗೆ 3 ಜನ ಕೊಟ್ಟಿದ್ದಾರೆ. ಅವ್ರಿಗೆ ಯಾರು ಬೇಕಾ ಅವ್ರನ್ನ ಏನ್ ಬೇಕಾ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಧ್ಯಕ್ಷರುಗಳು ಮಾಡ್ಬೇಕಾದ್ರೂ ಕೂಡ ಅದೇ ತರ ಅವ್ರಿಗೆ ಬೇಕಾದ್ರೂ ಏನೋ ತರ ಮಾಡ್ಕೊಂಡಿದ್ದಾರೆ. ಈ ಅವ್ಯವಹಾರ ಯಾಕೆ ಆಗೈತೆ ಅಂತ ದಯಮಾಡಿ ಶಿವಣ್ಣ ಅವರು ವಿವರ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಇದು ಈಗಿಂದಲ್ಲ, ಸರ್ಕಾರದ ಮಟ್ಟದ ಆದೇಶ, ಇದು ನಮ್ದಲ್ಲ. ನಾವು ಮಾಡಿರೋದಾಗ್ಲಿ ಅಥವಾ ಡೈರೆಕ್ಟರ್ಗಳಾಗ್ಲಿ ಅಥವಾ ನಾನಾಗ್ಲಿ ಸಹಕಾರ ಸಂಘನ ಸ್ಥಾಪನೆ ಮಾಡಬೇಕು ಅಂದ್ರೆ ನಮ್ದಲ್ಲ ಇಚ್ಛೆ. ಅದು ದಯಮಾಡಿ ತಪ್ಪು ಭಾವನೆ ತಿಳ್ಕೊಬೇಡಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಯಾಕೆಂದ್ರೆ ಇದು ಏನ್ ಮೊನ್ನೆ ಈಗ ಜಿಲ್ಲೆಗೊಂದು ಸರ್ಕಾರದ ಆದೇಶ, ಅದು ಏನು ಒಂದು ಗ್ರಾಮ ಪಂಚಾಯತಿಗೆ ಒಂದು ಸಹಕಾರ ಸಂಘ ಮಾಡಬೇಕು ಅಂತೇಳಿ ಮಾನ್ಯ ಸಹಕಾರ ಸಚಿವರು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಆದೇಶ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತ ನಿರ್ದೇಶಕರಿದ್ದಾರೆ. ಮೇಲೆ ಈಗ ತಾಲೂಕು ಮಟ್ಟದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿದ್ದಾರೆ, ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಉಪನಿಬಂಧಕರಿದ್ದಾರೆ. ಅವರು ರಿಜಿಸ್ಟರ್ ಮಾಡಿಕೊಟ್ಟು ಸಂಘಗಳನ್ನು ಮಾಡಿದ್ದಾರೆ. ನನ್ನನ್ನು ಕಾರ್ಯದರ್ಶಿಯಾಗಿ ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಅಷ್ಟೇ, ಡೆಪ್ಯುಟೇಷನ್ ಮಾಡಿದ್ದಾರೆ. ಅದು ಸ್ವಲ್ಪ ಯಾರನ್ನ ಸೆಕ್ರೆಟರಿ ಹಾಕೋವರೆಗೂ. ಹಂಗಾಗಿ ನಾನೆಲ್ಲ ವರ್ಕ್ ಮಾಡ್ತೀನಿ ಹೇಳ್ಬಿಟ್ರೆ ಇದಕ್ಕೂ ನನಗೂ ನನಗೆ ಸಂಬಂಧಪಟ್ಟಿಲ್ಲ. ಯಾಕೆಂದ್ರೆ ಇದು ನಾನು ಮಾಡಿದ್ದಲ್ಲ, ನಾನು ಹೇಳಿದ್ದಲ್ಲ, ನಾವು ಸ್ಥಾಪನೆ ಮಾಡಿರ್ತಕ್ಕಂಥದ್ದಲ್ಲ. ಸರ್ಕಾರ ಮಟ್ಟದಲ್ಲಿ ಆಗಿದೆ, ಪ್ರತಿನಿಧಿಗಳಿದೆ. ಅದನ್ನ ನೀವು ಕೇಳಬೇಕಂದ್ರೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿದ್ದಾರೆ, ತುಮಕೂರು ಜಿಲ್ಲಾ ಮಟ್ಟದಲ್ಲಿ ಉಪನಿಬಂಧಕರಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ನೀವು ಕೇಳ್ಕೋಬೇಕು, ಅದಕ್ಕೂ ನನಗೆ ಸಂಬಂಧ ಇಲ್ಲ. ನಮ್ಮ ಡೈರೆಕ್ಟರ್ಗೂ ಬರೋದಿಲ್ಲ. ಈಗ ನಾವು ಏಕಾಗಿ ಸಹಕಾರ ಸಂಘ ನಮ್ಮ ಸಂಘದಿಂದ ಬಿಟ್ಕೊಡಿ ಅಂತಲೂ ನಾವು ಕೇಳಕ್ ಹೋಗೋದಿಲ್ಲ. ಅದು ಸರ್ಕಾರದ ಆದೇಶ ಆಗಿದೆ. ಸಂಬಂಧಪಟ್ಟಂತೆ ಗ್ರಾಮಗಳಲ್ಲಿ ಸಭೆಗಳು ಮಾಡ್ಕೊಂಡಿದ್ದಾರೆ, ಮೆಂಬರ್ಗಳು ಮಾಡ್ಕೊಂಡಿದ್ದಾರೆ, ಶೇರ್ಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಆಗಿದೆ, ಓಪನ್ ಆಗಿದೆ. ನನ್ನನ್ನು ನಿಯೋಜನೆ ಮಾಡಿದ್ದಾರೆ. ಅಲ್ಲಿ ಏನು ತಾತ್ಕಾಲಿಕವಾಗಿ 1-2 ತಿಂಗಳು ಕಾರ್ಯನಿರ್ವಹಿಸಿ ಅಂತ. ಈಗ ನಮ್ಮ ಸಂಘದಲ್ಲೇ ಬೇಕಾದಷ್ಟು ಕೆಲಸ ಇದೆ ನಮಗೆ. ಅದರಲ್ಲೂ ಅಲ್ಲಿ ಒಬ್ಬ ಕಾರ್ಯದರ್ಶಿ ನೇಮಕ ಮಾಡ್ಕೋವರೆಗೆ ಉಸ್ತುವಾರಿ ಹಾಕಿದ್ದಾರೆ. ಹಾಗಾಗಿ ತಿಮ್ಲಾಪುರದಲ್ಲಿ ನಾನು ಇನ್ಚಾರ್ಜು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲಲ್ಲ, ಯಾರು ನಾವು ಓಪನ್ ಮಾಡಿರೋದಲ್ಲಮ್ಮ, ನಾವು ಮಾಡಿಲ್ಲ. ಸಂಬಂಧಪಟ್ಟಂತ ಗ್ರಾಮದವ್ರು ಮಾಡಿದ್ದಾರೆ, ನಾವು ಮಾಡಿಲ್ಲ. ಯಾವುದು ನಾವು ಅದನ್ನ ಹೇಳ್ತೀವಿ. ತಡ್ರಿ 1 ನಿಮಿಷ ಅಮ್ಮ, ತಡಿಯಮ್ಮ 1 ನಿಮಿಷ ತಡಿರಮ್ಮ ಸರ್. ಸರ್ 1 ನಿಮಿಷ ತಡಿರಮ್ಮ. ಈಗ ಹೋದ್ ಬಾರಿನೇ ನಾವು ರಾಜಣ್ಣ ಅವ್ರು ಹೇಳಿದ್ರಲ್ಲ, ಹೋದ್ ಬಾರಿ ಮೇಲೆ ನಾವು ಸಹಕಾರ ಸಂಘಗಳನ್ನ ಏನು ಪಂಚಾಯತಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲರಿಗೂ ಎದುರಿಗೇನೆ ಓದಿರಿ. ನಾವು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮಾಡಿದೀವಿ ಅಲ್ವರಾ? ಬಿಡುಗಡೆ ಮಾಡಿಕೊಡ್ಬೇಕು, ನಾವು ಅದು ಮಾಡಿಕೊಟ್ಟಿದೀವಿ. ಬೇಕಾದಂಗೆ ಅವರು ಸಂಬಂಧಪಟ್ಟಂತ ಮಾಡ್ಕೊಂಡಿದ್ದಾರೆ, ಅವ್ರನ್ನ ಕೇಳ್ಕೋಬೇಕು. ನಮ್ಗೊತ್ತು ಏನ್ ಸಂಬಂಧ ಹೇಳಿ? ನಾವು ಓಪನ್ ಮಾಡಿಲ್ಲ ಸ್ವಾಮಿ. ಅಯ್ಯೋ, ನಮ್ಮ ನಿಯೋಜನೆ ಮಾಡಿದ್ರೆ ಡೆಪ್ಯುಟೇಷನ್ ಮಾಡಿದಾಗ ಹೋಗ್ಬೇಕಾ ಬೇಡ ಹೇಳಿ? ಇದಕ್ಕೆ ಸಂಬಂಧಪಟ್ಟು ಸರ್ ರಜಾಪಾರೆ. ಅಯ್ಯೋ ತಾಯಿ, ನಾವಲ್ಲಮ್ಮ ಸಹಕಾರ ಸಂಘ ಮಾಡಿರೋದು. ಸಂಘ ಮಾಡಿರೋದು ಕೇಳಿ, ಸಹಕಾರ ಸಂಘ ಮಾಡಿದನ್ನು ಕೇಳ್ಬೇಕು ನೀವು. ಯಾರು ಮಾಡಿದ್ರು? ಮತ್ತೆ
ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೇಳ್ಕೋಬೇಕು ಸರ್. ಕೊಡೋದು ಅಂದ್ರೆ ಈಗ ರಾಜಪ್ಪರೇ ನೀವ್ ಹೇಳ್ದಂಗೆ ಕೊಡ್ಬೋದು ಬಿಡಿ. ಈಗ ಹೊಸಳ್ಳಿಯಲ್ಲಿ ಇದ್ದೀರಿ, ನೀವು ಇದೀರಿ, ಇನ್ನೂ 30 ಜನ ಇದಾರೆ, 30 ಜನಕ್ಕೂ ಕೊಡಕ್ಕಾಗುತ್ತಾ? ಯಾರು ಅಮ್ಮ ತಡೀರಿ. ಈಗ ಯಾರಿಗಾರು ಏನಾರು ಒಂದ್ ವಿಷಯ ಊರ ತಿಳಿಸಿರಾ, ಒಬ್ರು ತಿಳಿಸಿದಿರಾ? ನಮ್ಗೂ ಸಂಬಂಧ ಇಲ್ಲಮ್ಮ, ನಾವು ಸರ್ಕಾರವಿಲ್ಲ, ನಾವು ಮಾಡಿಲ್ಲ. ಹೇಳ್ಕೊಳ್ಳಿ, ಯಾರು ಮಾಡಿರೋದು ಸಂಬಂಧಪಟ್ಟಂತ. ನೀವು ಹಂಗ ದೂರ್ ಕೊಡೋದಾದ್ರೆ ಸಹಕಾರ ಸಂಘದ ಸಹಾಯಕ ನಿಬಂಧಕರು ಇದ್ದಾರೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದಾರೆ, ಅವ್ರಿಗೆ ದೂರ್ ಕೊಡ್ಕೋಬಹುದು, ತೊಂದರೆ ಇಲ್ಲ. ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ತೊಂದರೆ ಇಲ್ಲ, ಎಲ್ಲ ಡೈರೆಕ್ಟರ್ ಮಾಡ್ತಾರೆ. ಈಗ ದಯಮಾಡಿ ನೋಡಿ, ಈಗ ದಯಮಾಡಿ ಒಂದು ವಿಚಾರ. ಈಗ ಯಾವ ಸಹಕಾರ ಒಂದು ನಿಮಿಷ ರಜಮರೆ, ಈಗ ನಮ್ದು ಹೇಳಿ ಆಗ್ಲಮ್ಮ, ರೈತರಿದ್ದಾರೆ, ಅದು ನಮ್ಗೆ ಸಂಬಂಧಪಟ್ಟಿಲ್ಲ. ನೀವು ಡೈರೆಕ್ಟರ್, ಅವರು ಡೈರೆಕ್ಟರ್ ಅಲ್ಲ. ನಾವು ತಗೊಂಡಿದೀವಿ ಅಂತಲ್ಲ, ಡೈರೆಕ್ಟರ್ ಆಗಿದ್ರೆ ನೀವು ಅಂತ. ನಾವು ಮಾಡಿಲ್ಲ ಸರ್, ನಮ್ಗೆ ಸಂಬಂಧ ಇಲ್ಲ. ಸಂಬಂಧಪಟ್ಟ ಕೇಳ್ಕೋಬೇಕು ನೀವು, ತಗೊಂಡಿ. ಹೊಸಳ್ಳಿ ರಾಜಣ್ಣ ಮಾಡ್ಬೇಕಾಯ್ತು. ಗೊಬ್ಬರ ತರಿಸ್ಕೊಟ್ರು, ಗೊಬ್ಬರ ತರಿಸ್ಬಿಟ್ಟು ಹಾಕಿದೀವಿ ಅಂತ ಇಟ್ಕ ಹೊಲ ನೋಡಿದೀರಾ ಇವತ್ತು ಏನಾಗಿದೆ ಅಂತ. ಇವತ್ತು ನೀರಿನಿಂದ ಎಷ್ಟ ಮೀನಿನಂತಾಗಿದೀವಿ ನಾವು ರೈತರು. ಇವತ್ತು ಲಬ 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 ಒದ್ದಾಡ ತರಿಸಿದ್ವಿ. ಆದ್ರೆ ಸರ್ಕಾರ ಏನ್ ಮಾಡ್ತೈತೆ, ನಾವ್ ಏನು ಮಾಡಕ್ ಬರಲ್ಲ. ನಾವು ಪ್ರತಿಯೊಂದು ಸರ್ಕಾರದನ್ನೇ ನಾವು ನಂಬ್ಕೊಂಡಿರ್ಬಾರ್ದು. ನಾವು ಬೆಳಿತೀವೇ ಮಾಡ್ಲಿ. ಇವತ್ತು ಮಳೆ ಬಂದಿದೆ, ಇವತ್ತು ಉಳಿಯ ಸುತ್ತಮುತ್ತ 1000 ಹೆಕ್ಟೇರ್ ರಾಗಿ ರೆಡಿಯಾಗಿ ನಿಂತಿದೆ. ಮಳೆ ಬಂದ್ರೆ ಇವತ್ತು ರಾಗಿ ಸುಗ್ಗಿ ಆಗುತ್ತೆ. ಆದ್ರೆ ಮಳೆ ಬರಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಹಂಗೆ ಅಧೋಗತಿ ಆಗಿದೀವಿ. ಈಗ ಶಿವಣ್ಣವರು ಗೊಬ್ಬರ ತರಿಸ್ಕೊಡಕ್ಕೆ ನಾನು ಈಗ ಒಂದು 3-4 ವರ್ಷದಿಂದ ಹೇಳಿದೆ. ಅದಕ್ಕೆ ಫರ್ಟಿಲೈಸರ್ಸ್ ಇರೋದ್ರಿಂದ BSc ಪದವೀಧರರ ಒಂದು ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದ್ರು. ನಾನು ಬಹಳ ಪ್ರಯತ್ನ ಪಟ್ಟಿದ್ದೆ. ನಾವು ಗೊಬ್ಬರ ತರಿಸ್ಕೊಡ್ಬೇಕು, ಕಾಳಸಂತೆಯಲ್ಲಿ 350ರಿಂದ 400 ತನಕ ಮಾರ್ತಾ ಇದ್ದಾರೆ, ರೈತರಿಗೆ ಬಹಳ ಇದಾಗ್ತಾ ಇದೆ. ಆದ್ರೆ 350 ರೂಪಾಯಿ ತಗೊಂಡೋಗ್ತಿಂದ ರೈತ ಕೇಳಿ ಏನ್ ಹೇಳ ಗೊತ್ತಾ, ಎಷ್ಟೋ ಕೊಟ್ಟಿದ್ ಬಿಡಿಯ ಅನ್ನೋರು. ಆದ್ರೆ 50 ರೂಪಾಯಿ ದುಡಿ ಎಷ್ಟು ಕಷ್ಟ ಆಗುತ್ತೆ. ಆದ್ರಿಂದ ಇವರ ಸಿಬ್ಬಂದಿ ಇರ್ತಕ್ಕಂಥ ಒಂದು ಆಯಮ್ಮ ವಿನೂತ ಅಂತ ಹೇಳ್ಬಿಟ್ಟು ಒಂದು BSc ಆಗಿದೆ. ಆಯಮ್ಮನ ಪದವೀಧರದ ಒಂದು ತಗೊಂಡೋಗ್ಬಿಟ್ಟು ಬರ್ಕಳ್ಳಿನ ಪರದಾಡಿರು, ಅದು ಆಗ್ಲಿಲ್ಲ. ತಿರ್ಗಾ ತುಮಕೂರಿಗೆ ಹೋಗ್ಬಿಟ್ಟು ಅಲ್ಲಿ ಇದ್ದು ಫರ್ಟಿಲೈಸರ್ಸ್ ಯಾರು ಡೈರೆಕ್ಟ್ ಇದೆ ಅವ್ರನ್ನ ಇದು ಮಾಡಿ ನೋಂದಣಿ ಮಾಡಿ ಅಲ್ಲಿಂದ 2 ವರ್ಷದಿಂದ ಯೂರಿಯಾ ತರಕ್ಕೆ ಶುರು ಆಗಿದ್ದಾರೆ. ಇನ್ನು ಮುಂದೆ ಎಷ್ಟು ಬೇಕಾದ್ರೂ ತರಿಸ್ತಾರೆ. ನೀವು ಬೇರೆ ಅಂಗಡಿಗಳಲ್ಲಿ ಹೋಗಿ ನೀವು ತಗೊಳಕ್ ಹೋಗ್ಬೇಡ್ರಿ ದಯವಿಟ್ಟು. ಇದು ನಮ್ಮ ಬ್ಯಾಂಕ್, ಇದು ಕೃಷಿ ಬ್ಯಾಂಕ್ ಅಂದ್ರೆ ನಮ್ಮ ರೈತರ ಬ್ಯಾಂಕ್ ಅಲ್ಲೇ ಬಂದು ನೀವು ತಗೋಬೇಕು. ಇವತ್ತು ಅವ್ರನ್ನೇ ಕೇಳೋ ಪ್ರತಿಯೊಂದು ಏನಾಗಿದೆ ಅನ್ನೋದ. ಆದ್ರೆ ಇವತ್ತು ಸಖತ್ತಾಗಿ ತರಿಸ್ಕೊಟ್ಟಾರೆ ಯೂರಿಯಾ, ಇವತ್ತು ತರಿಸ್ಕೊಟ್ಟಿದ್ದಾರೆ. ಆದ್ರೆ ಮಳೆ ಹೋಗಿತ್ತೆ, ವರ್ಣನ ಕೃಪೆ ಇಲ್ಲ. ಇವತ್ತು ಎಲ್ಲಾರು ಇಲ್ಲೆಲ್ಲ ರೈತರೇ, ಯಾರು ಬಿಸ್ನೆಸ್ ಮ್ಯಾನ್ ಯಾರ್ಯಾರು ಕೈ ಹತ್ರಪ್ಪ,
ಯಾರ್ಯಾರು ಹೇಳ್ರಿ ಬಿಸ್ನೆಸ್ ಮಾಡೋರಂತರು ಯಾರು ಇಲ್ಲ, ಎಲ್ಲಾ ಎಲ್ಲಾ ರೈತ ಬಂಧುಗಳೇ. ಆದ್ರಿಂದ ರೈತರ ಪಾಡಿ ಇವತ್ತು ಅಧೋಗತಿ ಆಗಿದೆ. ಇವರು ಹೇಳ್ತಾರೆ ರಾಜಕೀಯದವರು, ನೀವು ಒಂದು ದೇಶದ ಬೆನ್ನೆಲುಬು ಅಂತ. ಬೆನ್ನನ್ನು ನಮ್ಮನ್ನ ಮುರಿತಾ ಇದಾರೆ. ಇದಕ್ಕೆ ರಾಜಕೀಯ ತರಬಾರ್ದು ನಾವು. ಇವತ್ತು ಶಿವಣ್ಣ ಹೇಳಿದಾಗ ನಮ್ಮ ರಾಜಬ್ಬರು ಹೇಳಿದಾಗ ಬೇರೆ ಕಡೆ ಮಾಡಿದ್ದಾರೆ ಅಂತ ಅನಿವಾರ್ಯವಾಗಿ ಆಗಿ ಹೋಗಿದೆ. ಈಗ ಹೋಸಲೇನೆ ಹೇಳಿದ್ರು ಇವರು ಸಭೆಯಲ್ಲಿ, ಹಿಂಗೆ ಸರ್ಪೇಟ್ ಆಗ್ತಾ ಇದೆ ತಿಮ್ಲಾಪುರ ದೊಡ್ಡಬಿದ್ರೆ ಅಂತ. ಆದ್ರೆ ಒಂದ್ ವರ್ಷ ತೊಳ್ಕೊಂಬಂದರೆ ಕ್ಯಾನ್ಸಲ್ ಆದ್ರೂ ಆಗ್ಲಿ ಕ್ಯಾನ್ಸಲ್ ಆಗ್ಲಿ ಅಂತ. ಆದ್ರೆ ಇವತ್ತು ಒಂದು ದೊಡ್ಡ ಕುಟುಂಬ ಇದ್ದಿರ್ತಕ್ಕಂಥ ಒಡೆದೋಗಿದ್ ಇವತ್ತು. ನಮಗೆ ಒಂಥರ ಬೇಸರ ಆಗ್ತೈತಿ ಇವತ್ತ. ಯಾಕಂದ್ರೆ ಎಲ್ಲಾರು ನಮ್ಮನೆ ಇದ್ರಲ್ಲಿ ಬೇರೆ ಯಾರು ಹೇಳ್ರಿ, ಯಾರು ಬೇರೆಯಿಂದ ಬರ್ತಾರ? ಎಲ್ಲ ನಾವು ಉಳಿಯಾರ್ತಕ್ಕಂಥ ಸುತ್ತಮುತ್ತ ರೈತರೇ. ನಾವು ರೈತರು ಪಾಡು ಅಧೋಗತಿ ಇದೆ. ರಾಗಿ ಏನಂತ ನೋಡ್ಬಿಟ್ರೆ ಇವತ್ತು ನಾನು ಬೆಳಗಿನ ಹೋಗಿದ್ದೆ, ನಾನು ಸುಮ್ಮನೆ ಪ್ಯಾಂಟ್ ಶರ್ಟ್ ಹಾಕಿರೋದು ಒಂದೇ, ನಾನು ರೈತೆ. ನಾನು 5 ಎಕರೆಯಲ್ಲಿ ರಾಗಿ ಮಾಡಿದೀನಿ. ಬೆಳಗ್ಗೆ ಹೋಗಿ ರಾಗಿ ಹೊಲದಲ್ಲಿ ಕೂತ್ಕೊಂಡು ಒಂದು ಮಣ್ಣು ಹಿಡ್ಕೊಂಡು ಮ್ಯಾಲ್ ಮುಗಿಲ್ ನೋಡಿ ಕಣ್ಣೀರ್ ಹಾಕಿ ಬಂದೆ. ಇಲ್ಲೇ ಉಳಿಯಾರ್ ಮಾರ್ಕೆಟ್ ಹತ್ರ ಇದೆ ನನ್ನ ಜಮೀನು, 4 ಎಕರೆ ಉದ್ದೆ ರಾಗಿ. ಕಣ್ಣ ನೀರ್ ಬಂತು. ಯಾವ್ದು ಮಾಡ್ಬೇಕು ಹೇಳಿ? ರೈತರು ಅದನ್ನೇ ನಮ್ಮ ಭೂಮಿನ ನಂಬ್ಕೊಂಡಿರೋದು. ನಾವು ಭೂಮಿ ನಂಬ್ಕೊಂಡೆ ಬದುಕ್ತಿರೋದು ರೈತರು. ಆದ್ರಿಂದ ನಮ್ಮ ಅಧೋಗತಿ ಏನಾಗಿದೆ ಅಂದ್ರೆ ನಾನು ಹೇಳುವ ಮತದೇನೆ, ನೀರಿಂದ ಆಚೆಗೆ ಎಸಿತಾಗಲ್ಲ ಮೀನು ಏನಾಗುತ್ತೆ, ಲಬಲಬಲು ಒದ್ದಾಡಿ ಪಾಡಬಿಡುತ್ತೆ. ಹಂಗ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಆದ್ರಿಂದ ನಾವು ಇವತ್ತು ಒಂದು ಸಣ್ಣ ಬ್ಯಾಂಕ್ ಇವತ್ತು ಒಂದು ಸಣ್ಣ ಕಾಮಧೇನು ಇದ್ದಂಗೆ. ಇವತ್ತು ಕೆಲವರಿಗೆ ಲೋನ್ ಸಿಕ್ಕಿದೆ, ಕೆಲವರಿಗೆ ಮನ್ನಾಗಿದೆ. ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಯಾರು ದುಡ್ಡು ಕೊಡಲ್ಲ. 1 ಲಕ್ಷ ಕೊಟ್ಟರೆ 2 ಲಕ್ಷ ಕೊಟ್ಟರೆ ಮನೆ ಬಾಗ್ಲಿ ಬಂದು ಕೂತಿರ್ತಾರೆ, ಕೊಡೆಯ ಇಲ್ಲಾಂದ್ರೆ ಮನೆ ಹರಾಜ್ ಮಾಡ್ತೀವಿ ಅಂತಾರೆ. ಆದ್ರೆ ಈ ಬ್ಯಾಂಕ್ ಹಂಗ ಬರಲ್ಲ. 20,000 ಆಗ್ಲಿ, ಇವತ್ತು ನಮಗೆ 20,000 ಅಂದ್ರೆ ಇವತ್ತು 2 ಲಕ್ಷ ಇದ್ದಂಗೆ. ಈಗ ಮೊನ್ನೆ ರಿಲೀಸ್ ಆಗಿದ್ದಾರೆ. ಎಲ್ಲ ಹೋಗಿ ಆಡಳಿತ ಮಂಡಳಿ ಹೋಗಿ ರಾಜಣ್ಣನವರಿಗೆ ಒತ್ತಾಕ್ಬಿಟ್ಟು ಇವತ್ತು ಕೆಲವರು ಒಂದು 200 ಜನಕ್ಕೆ ಸಾಲ ಕೊಡಿಸಿದ್ದಾರೆ. ಅವ್ರು ಯಾರೋ ನಾನು DC ಬ್ಯಾಂಕ್ ಹೋಗಿದ್ದೆ, ಒಂದು 4 ಜನ ರೈತ ಹೇಳಿದ್ರು, ಅಣ್ಣ ಮಾರನೇ ಬೇಕು ಚೆನ್ನಾಗ್ ಮಾಡ್ತೀನಿ ಅಣ್ಣ ಅಂದ. ಲೆಕ್ಕ ಹಾಕಿ ಇವತ್ತು 20,000 ಎಷ್ಟು ಉಪಯುಕ್ತವಾದದ್ದು ಅಂತ ನಾವು ತಿಳ್ಕೋಬೇಕು. ಅದು ನಮ್ಮಲ್ಲಿ ದುಡ್ಡಿದೆ. ಆದ್ರೆ ಇದೊಂದು ಬ್ಯಾಂಕು ಕಾಮದಿಂದಾಗೆ ಇವತ್ತು ಸಹಕಾರ ಸಚಿವರು ರಾಜಣ್ಣ ಇವತ್ತು ಸಹಕಾರ ಹರಿಕಾರ ಅಂತಂದು ತಪ್ಪಲಾಗದು. ಅವ್ರು ಹೋರಾಡಿದ್ದಾರೆ, ನಮಗೋಸ್ಕರ ರೈತರಿಗೋಸ್ಕರ ಹೋರಾಡಿದ್ದಾರೆ. ಅಂತ ವ್ಯಕ್ತಿ ನಾವ್ ಇನ್ನು ಮುಂದೆ ಸಿಗಲ್ಲ. ಅದು ಇವತ್ತು ಬ್ಯಾಂಕ್ ಇದೆ ನಾನು ನಡೆದಿದೆ. ಆದ್ರೆ ಶಿವಣ್ಣ ಹೇಳ್ದಂಗೆ ಸ್ವಲ್ಪ ಆದಾಯ ಕಮ್ಮಿ ಆಯ್ತು ಈ ಸಲ. 5 ಲಕ್ಷ ಚಿಲ್ಲರೆ ಆದಾಯ ಕಮ್ಮಿನೇ, ಅದೇನು ಜಾಸ್ತಿ ಏನಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಅನ್ನ ಉದ್ದೇಶಿಸಿ ತರಬೇಕು. ಆಮೇಲೆ ಕೃಷಿ ಸಾಲ ಕೊಡ್ತಾರೆ, ಗೋಲ್ಡ್ ಸಾಲ ಕೊಡ್ತಾರೆ, ಎಲ್ಲ ತಗೊಳ್ಳಿ, ತಪ್ಪೇನಿಲ್ಲ. ಈಗ ಪಾಣಿ ತಂದ್ಬಿಟ್ಟು ಕೊಟ್ರೆ ನಮ್ಗೆ ಶಾಂಕ್ಷನ್ ಮಾಡ್ತಾರೆ. ಈಗ ಬೇರೆ ಕಡೆ 2 ಕಡೆ ಪಂಚಾಯತ್ ಹೋಗಿರೋದ್ರಿಂದ ಈ ಭಾಗದ ಯಾರು ಹೋಗಂಗಿಲ್ಲ. ಉಳಿಯಾರ್ ವ್ಯಾಪ್ತಿ ಸೇರ್ತಕ್ಕಂಥವ್ರು ತಿಮ್ಲಾಪುರ ಕಡೆಗೆ ಹೋಗಂಗಿಲ್ಲ. ತಿಮ್ಲಾಪುರದಲ್ಲಿ ತಗೋಬೇಕು. ಹೊಸದಾಗಿ ಯಾರಾದ್ರೂ ಈಗ ಗ್ಲೌಡ್ ಕೊಡಕ್ ಹೋದ್ರೆ ಪಾಣಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಕೊಟ್ಟು ನೀವು ತಗೊಳ್ರಿ. ನೀವು ತಗೊಳ್ಳೋದು ಹೇಳಿಲ್ಲ, ಸರ್ಕಾರ ಕೊಡೋ ದುಡ್ಡು ಏನು ಅವ್ರ ಅಪ್ಪ ಮನೆಯಿಂದ ಯಾರು ಕೊಡೋದಿಲ್ಲ. ಅದರಿಂದ ಎಲ್ಲರೂ ಅನುಸರಿಸ್ಕೊಂಡು ಹೋರಿ. ಆದ್ರೆ ಒಡೆದು ಕುಟುಂಬ ಒಡೆದೋಯ್ತು. ಯಾಕಂದ್ರೆ ನಮಗೆ ಬೇಸರ ಆಗ್ತಿ. ಯಾಕಂದ್ರೆ ಹೊಡಿಬಾರ್ದಾಯ್ತು. ಇಲ್ಲಿವರೆಗೂ 47 ವರ್ಷದಿಂದ ಸತತವಾಗಿ ಉಳಿಯಾರ್ನಲ್ಲಿ ಎದ್ದು ಕಾಣ್ತಿರ್ತಂತ ಪ್ರಾಥಮಿಕ ಪರಿಷತ್ತು ಇವತ್ತು 3 ಭಾಗ ಆಗಿದೆ. ಅದನ್ನ ನಮಗೊಂಥರ ಅನ್ಸುತ್ತೆ, ಯಾಕಬಹುದು ಅಂತ. ಈಗ ರಂಗಸಮಾಜ ಸಿಗ್ತಾರೆ, ನಾಗರಾಣ ಸಿಗುತ್ತೆ, ಶಿವಣ್ಣ ಸಿಗ್ತಾರೆ, ರಮೇಶಣ್ಣ ಸಿಗುತ್ತೆ. ಇದ್ರಿಗೆ ಸಿಕ್ಕಿದ್ರೆ ಏನಾಗುತ್ತೆ, ನೀವೊಂದು ಭಾಗದು ನಾವೊಂದು ಭಾಗದು ಒಂದೇ ಅಂತಾರೆ. ಆದ್ರೆ ಒಟ್ಟಾಗಿ ಇರೋದದ್ದು ಒಳ್ಳೇದಾಗಿತ್ತು. ಯಾಕಂದ್ರೆ ಏನು ಮಾಡಕ್ಕಲ್ಲ, ಸರ್ಕಾರ ಆದೇಶ ಏನಾಯ್ತು ನಾವು ಪಾಲಿಸ್ತಿರ್ಬೇಕು. ಅದರಿಂದ ನಾವು ಏನು ಮಾಡಕ್ ಬರಲ್ಲ. ಈಗ ಯೂರಿಯಾ ಐತಂದೆ, ಮಳೆ ಬಂದ್ರೆ ಹಾಕ್ರಿ, ಮಳೆ ಬಂದ್ರೆ ಏನು ಹಾಕಕ್ ಹೋಗ್ಬೇಡ್ರಿ. ಈಗಲೇ ಹಾಕಿದ್ರೆ ಸಾಕು, ಉರ್ದೋಗ್ತೈತೆ, ಏನು ಬೇಕಾಗಿಲ್ಲ. ಹೊರಡನ ಕೃಪೆಯ ನೀವೇನಾದ್ರು ಊರಲ್ಲಿ ಏನಾದ್ರು ದೇವ್ರ ಪವ್ರು ಕೇಳೋದಾದ್ರೆ ದೇವ್ರ ವರ್ಷ ಕೇಳ್ರಿ. ಮಳೆ ಬರುತ್ತೋ ಇಲ್ಲ ನಾವು ಹೋಗ್ತೀವಿ ಅನ್ನೋದಾದ್ರೆ ಅದೊಂದರೆ ವ್ಯವಸ್ಥೆ ಮಾಡ್ರಿ. ಇವತ್ತು ಬರಿಲ್ಲ ಅಂದ್ರೆ ಈ ಒಂದು ಉತ್ತರೆ ಮಳೆ ನಾವ್ ಏನು ಮಾಡಕ್ ಬರಲ್ಲ. ಹಬ್ಬನ ಮಾಡಕ್ಕಾಗಲ್ಲ, ಮುಂದೆ ಏನು ಮಾಡಕ್ಕಾಗಲ್ಲ. ಆ ಪರಿಸ್ಥಿತಿ ನಾವು ರೈತರು ಬಂದೋಗ್ಬಿಟ್ಟಿದ್ವಿ. ಆಗೈತೆ. ಇವತ್ತು ನೆನೆಸಬಾರ್ದು. ಇವತ್ತು ಹೊಟ್ಟೆ ಉರಿತದೆ. ಇವತ್ತು ನೋಡಿ ಹೊಲಗಳು ಹೊಲಿದ್ರೆ ಕೆಲವರು ಹೊಲಗಳೇ ನೋಡಿದಾರೋ ಗೊತ್ತಿಲ್ಲ, ಇವರೆಲ್ಲ ಮಾಡಿದಾರೆ ಎಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಯಾರ್ಯಾರು ರೈತರು ಇದಾರ. ಆದ್ರೆ ನಾನು ಹೋಗಿ ಬೆಳಗ್ಗೆ ನೋಡ್ಕೊಂಬಂದು ನಾನು ಕಣ್ಣೀರಕ್ಕೆ ಬಂದೀನಿ. ಇವತ್ತು 5 ಎಕರೆ ಹೊಲ ಈ ಮಟ್ಟ ಬಂದೈತೆ ರಾಗಿ ಅಂದ್ರೆ ಅದಕ್ಕೆ ಎಷ್ಟು ಖರ್ಚಾಗಿರುತ್ತೆ, ಏನು ಸಮಯ ಬಿದ್ದಿರುತ್ತೆ ನಮ್ದು ಅನ್ನೋದು ಗೊತ್ತಾಗಬೇಕು. ಅದರಿಂದ ಕಣ್ಣಾಗ ಅಳ್ತಾ ಬಂದೀನಿ ಇವತ್ತು. ಹಂಗೆ ಆಗುತ್ತೆ. ರೈತರು ಬಾಳು ಯಾರು ಕೇಳೋರಿಲ್ಲ. ಯಾವ ಸರ್ಕಾರ ಬರ್ಲಿ, ಯಾರು ಬರ್ಲಿ, ಯಾವ್ದು ಅಲ್ಪ ಮಾಡಿದಾರ ಬಿಟ್ಟೆ ಅದನ್ನ ನಾವು ಪ್ರಯಾಣಕ್ಕೆ ಹೋದ್ವಿ ಫ್ರೀ ಆಗಿ. ನಾವೆಲ್ಲರೂ ಬೇರೆ ಕಡೆ ಹೋದೋ ಅವೆಲ್ಲ ನಮ್ಗೆ ಅನುಕೂಲ ಆಗಿಲ್ಲ. ಅನುಕೂಲ ಮಾಡ್ಬೇಕಂದ್ರೆ ರಸಗೊಬ್ಬರ ಕಮ್ಮಿ ಮಾಡ್ಬೇಕು. ನಮಗೆ ರೈತರಿಗೆ 5 ತಾಸು ಕರೆಂಟ್ ಕೊಡ್ಬೇಕು. ನಾವು ಬೆಳೆದಂತ ಬೆಂಬಲ ಬೆಲೆ ನಾವು ಕೊಡಬೇಕು. ನೋಡಿ ಕೊಬ್ಬರಿ ಬೆಲೆ ನಮ್ಮ ಅಧ್ಯಕ್ಷರು ಹೋರಾಡಿರು, ನಮ್ಮ ಚಂದ್ರಪ್ಪ ಅವರು 15,000 20,000 ಮಾಡ್ಬೇಕು ಅಂತ. ಅದೇ ಆಯ್ತು 18,000. ಎಲ್ಲೈತೆ ಮಾಲ್ ತೋರಿಸ್ರಿ, ಎಲ್ಲೈತ್ರಿ ಮಾಲು? ಕೊಬ್ಬರಿ ಕೊಡ್ರಿ. 18,000 ಆಗೈತೆ. ತಿಪ್ಪೂರಲ್ಲಿ ಮಾರ್ಕೆಟ್ ಗಲಾಟೆ ಆಗೈತೆ. ಅದಾಗೆ ಆಗುತ್ತೆ. ಮಾಲ್ ಇಲ್ಲ ಅಂದ್ರೆ, ರವಾನಿ ಇಲ್ಲ ಅಂತಂದ್ರೆ ಅದಾಗೆ ಆಗುತ್ತೆ. ನಾವು ಹೋರಾದ ಬೇಡ. ಚಂದ್ರಣ್ಣವರು ಮೇಲೆ ಇದು ತುಮಕೂರಿಗೆಲ್ಲ ಹೋಗಿ ಗಲಾಟೆ ಮಾಡಿ ಬಂದ್ರೆ ಕೊಬ್ಬರಿ ಮೇಲೆ ಈಗ ಅದೇ ಆಗೈತೆ. ತಂದಾಕ್ರಿ, ಕೊಡ್ತೀವಿ. ಎಲ್ಲಿದೆ ಮಾಲಿಲ್ಲ. ಇವತ್ತು ರಾಗಿ ಬೆಳೆ ಆಗ್ಲಿಲ್ಲ ಅಂದ್ರೆ ಈ ವರ್ಷ ರೈತನು ಕೂಡ ನಾವು ಚೀಲ ಹಾಕ್ಬೇಕು ಹೆಗ್ಲಿಗೆ. ಮುದ್ದೆ ಉಣ್ಣಕ್ ಬೇಕಲ್ಲ ರಾಗಿ. 5,000 ರೂಪಾಯಿ ಆಗುತ್ತೆ ಈ ವರ್ಷ. ನಪೇಟೆ 4,500. ಅಂಗಡಿ ಕಾಳಸಂತೆ ಮಾರೋದು 6,000. ಲೆಕ್ಕಾಗ್ರಿ ಯಾವ ಮಟ್ಟಕ್ಕೆ ರಾಗಿ ಬೆಳೆ ಅನ್ನೋದು. ಅದರಿಂದ ಏನು ಮಾಡಕ್ಕಾಗಲ್ಲ. ನಮ್ಮ ಹಣೆ ಬರ ಏನೇನು ಅಷ್ಟು ತಿಳ್ಕೊಂಡು ಹೋಗ್ತಕ್ಕಂಥ ನಮ್ಮ ಇದು ಮಾಡ್ಬೇಕು. ಯಾರು ಏನೋ ಈಗ ಬ್ಯಾಂಕ್ ಹೋಗಿದ್ದೇವೆ ಅಂತೇಳಿ ನಾವು ಏನು ಮಾಡಕ್ ಹೋಗ್ಬೇಡ್ರಿ.
ಆದ್ರೆ ಅದನ್ನ ವ್ಯವಹಾರ ಮಾಡಬೇಕಾಗಿದ್ರೆ ನಾವು ಬೇರೆವನ್ನು ಬಿಡಬೇಕು. ನಾವು ವ್ಯವಹಾರ ಬೇರೆ ಯಾವುದೋ ಬ್ಯಾಂಕಲ್ಲಿ ಮಾಡಕ್ ಹೋಗೋದು ವ್ಯವಹಾರ ಬೇರೆ ಇದು ಕಡೆ ಬಿಟ್ಟು ನಮ್ಮ ಸೊಸೈಟಿನಲ್ಲೇ ನಾವು ವ್ಯವಹಾರ ಮಾಡಿ ಬೆಳೆಸ್ಬೇಕು. ಇದನ್ನ ಬರೀ ಸಾಲ ಕೊಡಕ್ಕೆ ಸೊಸೈಟಿ ಸಾಲ ಕೊಡಕ್ಕೆ ಅಂತಾನೆ ಅನ್ಕೋಬಾರ್ದು. ಆ ಸಾಲವನ್ನು ಕಟ್ಟಬೇಕು, ತಿರ್ಗಾ ತಗೋಬೇಕು, ಕಟ್ಟಬೇಕು, ತಗೋಬೇಕು. ನಮಗೆ ದೊರೆದಾಗ ಯಾವ ಗಂಟೆಗೆ ಬೇಕಾದ್ರೂ ತಗೋಬಹುದು. ಯಾಕೆಂದ್ರೆ ಇಲ್ಲಿ ನಮ್ದೇ ಆದ ಸಹಕಾರಿ ಸಂಘ ಆಗಿರೋದ್ರಿಂದ ನಮ್ಮ ಕಷ್ಟ ಸುಖಕ್ಕೆ ಆಗಂತ ಇದು ನಾವ್ ಯಾವಾಗ ಬೇಕಾದ್ರೂ ನಾವು ಚೆನ್ನಾಗಿ ಬೆಳೆಸಿದ್ರೆ ನೀವ್ ಯಾವಾಗ ಬೇಕಾದ್ರೂ ಬಂದು ಕೈ ತಕ್ಕಬಹುದು. ಅದು ಎಲ್ಲರ ಸೊತ್ತು, ಶಿವಣ್ಣವ್ರದ್ದು ಅಲ್ಲ, ಇನ್ನೊಬ್ರದ್ದು ಅಲ್ಲ. ಆದ್ರೆ ಇವತ್ತು ಅತ್ಯುತ್ತಮವಾಗಿ ಇವತ್ತು ಬೆಳೆದಿದೆ. ನಿಜವಾಗ್ಲೂ ಕೂಡ ಏನಿವತ್ತು ಬಾಡಿನಲ್ಲಿರ್ತಕ್ಕಂಥವ್ರು ಇವತ್ತು ಶಿವಣ್ಣ ಏನು ಕಾರ್ಯದರ್ಶಿ ಆಗಿ ಬಂದಂತ ಸಂದರ್ಭದಲ್ಲಿ ಬಹಳ ಅತ್ಯುತ್ತಮವಾಗಿ ಇವತ್ತು ನಡೆದು ಬಂದಿದೆ. ಇವತ್ತು ಕೃಷಿ ಬ್ಯಾಂಕು ಸಹಿತ ಆಗಿದೆ. ಅದಕ್ಕೆ ಎಲ್ಲ ಸರ್ವ ಸದಸ್ಯರು ಸಹಕಾರ ಕೊಟ್ಟುಕೊಂಡು ಒಳ್ಳೆ ಅತ್ಯುತ್ತಮವಾಗಿ ನಡೆದಿದೆ. ಆದ್ರೆ ಈಗೇನಾಗಿದೆ, ಇನ್ನು ಆದಾಯದ ಮೂಲ ಜಾಸ್ತಿ ಮಾಡ್ಕೋಬಹುದಾಯ್ತು, ಆ ಪ್ರಯತ್ನದಲ್ಲಿ ಇಲ್ಲ. ಇಲ್ಲಿ ನಮ್ಮದು ಸೈಟ್ ಇದೆ, ಅದನ್ನ ಕಟ್ಟೋಣ ಅಂತ ಒಂದು ಪ್ರಯತ್ನವನ್ನ ನಮ್ಮ ರಮೇಶ್ ಅಣ್ಣವ್ರು ಹೆಂಗ ಅಲ್ಲಿ ಇಲ್ಲಿ ಪಕ್ಕದಾಗೆಲ್ಲ ಕಟ್ಟಿರು. ಆದ್ರೆ ಈಗ ವೇಳೆ ಮೇನ್ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಯಾಕೋ ಬಹಳ ಈ ಅವ್ರ ಅಧ್ಯಕ್ಷತೆಯಲ್ಲಿ ಆಗುತ್ತೆ ಅಂತ ನಾನು ಭಾವಿಸಿದ್ದೆ. ಆದ್ರೆ ಪ್ರಯತ್ನ ಮಾಡಬೇಕು. ನೀವು ಬಿಲ್ಡಿಂಗ್ ಅನ್ನ ಫಸ್ಟ್ ಕಟ್ಟಬೇಕು. ಇವತ್ತು ನಿಧಿ ಇದೆ, ದುಡ್ಡಿದೆ, ಎಲ್ಲ ಇದೆ. ನಿಮಗೆ ಯಾವುದೇ ಕಾನೂನು ತೊಡಕೇನಿಲ್ಲ. ತೊಡಗು ಬಂದ್ರೆ ಎಲ್ಲರೂ ಇದ್ದಾರೆ. ಏನು ಇವತ್ತೇನು ಸರ್ವ ಸದಸ್ಯರು ನೀವು ಏನಾರ ತೊಂದರೆ ಇದ್ರೆ ಕರೆದ್ರೆ ಬರಕ್ ರೆಡಿ ಇದ್ದಾರೆ, ಎಲ್ಲರೂ ಬರ್ತಾರೆ. ಹಾಗಾಗಿ ನಿಮ್ಮ ಪ್ರಯತ್ನ ಈ ಪ್ರಾರಂಭ ಮಾಡಬೇಕು. ಯಾಕಂತ ಹೇಳಿದ್ರೆ ನಾನು ಹೋದ ಸಲದಿಂದಲೂ ಅದನ್ನೇ ಹೇಳ್ತಿದ್ದೀವಿ, ದಯಮಾಡಿ. ಯಾಕಂದ್ರೆ ಇವತ್ತು ಇಡೀ ತಾಲೂಕಿಗೆ ಆದಾಯ ಬರ್ತಕ್ಕಂಥ ಸೊಸೈಟಿಯನ್ನಾಗಿ ಇವತ್ತು ಮಾಡಬಹುದು ಇದನ್ನ. ಯಾಕಂದ್ರೆ ಅದರಿಂದ ನೀವು ಈ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡಬೇಕು. ಅದೇನು ಬೇರೆ ಬೇರೆದೇನಾನ ಇರಲಿ ಕಾನೂನು ಅದೇನೇನೋ ಹೇಳ್ತಾರೆ. ಆದ್ರೆ ನಮ್ಮದು ಡಾಕ್ಯುಮೆಂಟ್ ಕರೆಕ್ಟ್ ಇದೆ ಅಂದಾಗ ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡಿ, ಅವ್ರ ಲೈಸೆನ್ಸ್ ಕಾನೂನಾತ್ಮಕ ಕೊಡಿ. ನೀವು ರಿಜಿಸ್ಟರ್ ಪೋಸ್ಟ್ ಕಳಿಸಿ, ಇಟ್ಕೊಳ್ರಿ, ದಾಖಲೆ ಇಟ್ಕೊಳ್ರಿ. ಅವ್ರ ಇಷ್ಟು ದಿನಕ್ಕೆ ಲೈಸೆನ್ಸ್ ಕೊಡ್ಬೇಕು ಅಂತ ಇದೆ, ಆ ಅಷ್ಟು ದಿನಕ್ಕೆ ಕೊಡದೆ ಹೋದ್ರೆ ನೀವು ಶುರು ಮಾಡ್ರಿ. ಇಲ್ಲ ಅಂತಂದ್ರೆ ಅವ್ರ ಜವಾಬ್ದಾರಿ ಆಗುತ್ತೆ. ಒಂದು ಸಂಘಕ್ಕೆ ಇಷ್ಟೊಂದು ಕಷ್ಟ ಆದ್ರೆ ವೈಯಕ್ತಿಕವಾದೇನಲ್ಲ, ಇದು ಯಾರ ಸ್ವಂತದ್ದು ಅಲ್ಲ. ಇದು ಎಲ್ಲರ ಒಂದು ಸ್ವತ್ತು, ಎಲ್ಲರಿಗೂ ಸೇರಿದ್ದು, ಸಂಬಂಧಪಟ್ಟದ್ದು. ಯಾರು ಕೂಡ ಅದನ್ನು ವಿರೋಧ ಮಾಡತಕ್ಕಂಥದ್ದಿಲ್ಲ. ಯಾರೋ ವೈಯಕ್ತಿಕವಾಗಿ ಆದ್ರೆ ನೀವು ತರಬೇಕು, ಎಲ್ಲರ ಗಮನಕ್ಕೂ ತೊಂದರೆ ಇಲ್ಲ. ಹಾಗೆ ಈಗ ಈ ರೈತರ ಸಾಲದನ್ನ 10% ಅನ್ನ ನೀವು ಹಿಡಿತಾ ಇದ್ದೀರಾ. ಅದನ್ನ ಎಷ್ಟೋ 48 ಲಕ್ಷ ಹತ್ರ 50 ಲಕ್ಷ ರೂಪಾಯಿ ಇದ್ರ ಬ್ಯಾಂಕ್ ಅಲ್ಲಿ ಇಟ್ಟಿದೀವಿ ಅಂತ ಹೇಳಿದ್ರಿ. ಅದನ್ನ ಏನ್ FD ರೂಪದಲ್ಲಿ ಇಟ್ಟಿದ್ದೀರೋ ಅಥವಾ ಹಂಗೆ ಇಟ್ಟಿದ್ದೀರೋ ಅನ್ನೋದೊಂದು ನಮಗೆ ಮನವರಿಕೆ ಆಗ್ಬೇಕು. ಯಾಕೆಂತ ಹೇಳಿದ್ರೆ FD ರೂಪದಲ್ಲಿ ಇಕ್ಕಿರ ನಮ್ಮ ಸಂಘಕ್ಕೆ ಸುಮಾರು ಎಷ್ಟು ಈಗ 6% ಬಡ್ಡಿ ಬಂದ್ರು ಎಷ್ಟು 3 ಲಕ್ಷ ರೂಪಾಯಿ ತಿಂಗಳ ಬಡ್ಡಿ ಬರುತ್ತೆ ನಮಗೆ. ಹಂಗೆ ಇಟ್ರೆ ಅವ್ರಿಗೆ ಲಾಭ ಆಯ್ತು, ನಮ್ಗೇನ್ ಬಂತು? ನಮ್ಮ ಸಂಘಕ್ಕೆ ಅಷ್ಟೊಂದು ದುಡ್ಡು ಇಟ್ಟು ಅಂತವನ್ನ ಕೆಲವು ಎಲ್ಲೆಲ್ಲ ಇಟ್ಟಿರ್ತಕ್ಕಂಥದ್ದನ್ನ ಈಗ ಬೇರೆ ಬೇರೆ ಎಲ್ಲೆಲ್ಲೋ ತೊಡಗಿಸಿದ್ರಿ. ಸುಮಾರು ಕೋಟ್ಯಾಂತರ ರೂಪಾಯಿ ಇವತ್ತು ಎಲ್ಲ ಅಲ್ಲಿ ಇಲ್ಲಿ ಇಟ್ಟಿದ್ದೀರಿ. ಆದ್ರೆ ನಾವು ಒಂದು FD ರೂಪದಲ್ಲಿ ಕೊಟ್ರೆ ಏನ್ ತೊಂದರೆ ಆಗಲ್ವಾ? ಅದೇನು ಕಾನೂನಾತ್ಮಕವಾಗಿ ಏನ್ ತೊಂದರೆ ಇದೆ? ನಾವು ಸಹಕಾರಿ ಸಂಘ ಬೆಳಿಬೇಕು. ಅವರೆಲ್ಲ ದೊಡ್ಡವರು ಬೆಳೆದ್ಬಿಟ್ಟಾರ. ಅವರು ದೊಡ್ಡದಾಗಿ ಬೆಳೀತಾ ಹೋದ್ರೆ ಸಣ್ಣರನ್ನ ನೋಡ್ಬೇಕು. ಅವರು ಸಂಘಗಳು ಇವತ್ತು ಬೆಳಿಬೇಕಾಗೈತಿ. ಇವತ್ತು ಸಹಕಾರಿ ಸಂಘಗಳು ನಿಜವಾಗ್ಲೂ ಕೂಡ ಅತ್ಯುತ್ತಮವಾಗಿ ಬೆಳೆದಿದ್ದಾವೆ. ಯಾಕಂದ್ರೆ ಎಲ್ಲರ ಸಹಕಾರದಿಂದ ಬೆಳೆದಿದ್ದಾವೆ. ಇವತ್ತು ಮಾದರಿ ನಿಜವಾಗ್ಲೂ ಕೂಡ ನಮ್ಮ ಜಿಲ್ಲೆಗೆ ಈ KB ಕ್ರಾಸ್ದು ಬಹಳ ಅತ್ಯುತ್ತಮವಾಗಿ ನಡೀತಾ ಐತೆ. ನೀವು ಯಾವಾಗ ಹೋದ್ರು ಸಾಲ ಕೊಡ್ತಾರೆ ಅವರು. ಬೇಕಾದ್ರೆ ಇದೇ ಸಾಲ ಅಂತಲ್ಲ, ಅವರು ವೈಯಕ್ತಿಕವಾಗಿ ಸಾಲ ಕೊಡ್ತಾ ಇದ್ದಾರೆ ಪ್ರತಿಯೊಂದನ್ನು. ಯಾಕೆ ಅಂತ ಹೇಳಿದ್ರೆ ಬೆಳೆದಿದೆ ಚೆನ್ನಾಗಿ. ಟ್ರ್ಯಾಕ್ಟರ್ ಕೊಟ್ಟಿದ್ದಾರೆ ರೈತರ ಪರವಾಗಿ. ಈಗ ಏನಾಗೈತೆ ಅಂತ ಹೇಳಿದ್ರೆ ನಮ್ಮ ಶಿವಣ್ಣವ್ರೀಗ ಹೋದ ಸಲ ಗೊಬ್ಬರ ಇಲ್ಲ ಅಂತ ಬಡ್ಕಂತ ಇತ್ತು. ಈ ಗೊಬ್ಬರ ತಂದು ಅಲ್ಲಿ ಇಟ್ಟರೆ ಸ್ಟಾಕ್ ಇಟ್ರೆ ನಮ್ದೇ ಸಹಕಾರ. ಈಗ
ಲಾಭ ಯಾಕೆ ಬಂದಿಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ ವ್ಯಾಪಾರ ಅದ್ರಲ್ಲೂ ಬರೋದು ಲಾಭ. ಅವ್ರು ಬಂಡವಾಳ ಹಾಕ್ಯಾರ, ತಂದವ್ರೆ ಲೋಡ್ ಗಟ್ಲೆ ಇಳಿಸವ್ರೆ, ಇಲ್ಲಿ ತಗೊಂಡು ಹೋದ್ರಲ್ವ ಅದಕ್ಕೆ ಏನಾರು ಒಂದು 10 ರೂಪಾಯಿ ಲಾಭ ಬರೋದು. ಅದು ಎಲ್ಲರಿಗಿಂತ ಕಡಿಮೆ ಕೊಡ್ತಾರೆ ನಮ್ಮ ರೈತರಿಗೆ ಅಂತ. ಇವತ್ತು ಅಂಗಡಿಗಿಂತ ಕಡಿಮೆ ಕೊಟ್ಟು ನಿಮಗಾಗಿ ಇರ್ತಕ್ಕಂಥ ಒಂದು ಸಂಘದಲ್ಲಿ ನೀವು ವ್ಯವಹಾರ ಮಾಡದೆ ದುಡ್ಡು ಐತೆ ಅಂತ ಎಲ್ಲ ಹೋಗೋದು, ಬೇರೆ ಹತ್ರ ವ್ಯವಹಾರ ಮಾಡೋದು. ಯಾವುದೇ ಒಂದು ವ್ಯವಹಾರ ಮಾಡುವಾಗ ನಾವು ಸಹಕಾರ ಸಂಘ ಫಸ್ಟ್ ನೋಡ್ಕೊಂಡು ಅಲ್ಲಿ ಆಗದಂಥದ್ದನ್ನ ನಾವು ಬೇರೆ ಕಡೆ ಮಾಡಬೇಕು. ನೀವು ಒಂದು ಡಿಪಾಸಿಟ್ ಮಾಡೋದಾಗ್ಲಿ ಇಲ್ಲಿ ಮಾಡಿ, ಏನ್ ತೊಂದರೆ ಇದೆ ನಿಮ್ಗೇನು? ಶಿವಣ್ಣ ಎಷ್ಟು ಗಂಟೆಗೆ ಬೇಕಾದ್ರೆ 5 ಗಂಟೆಗೆ ನಾನು ಸಾಲ ತಗೊಂಡಿದ್ದೀನಿ. ನಾನು 5:15 ಅವರ್ಸ್ ಎಲ್ಲ ಮುಗಿದೋಯ್ತೆ. ಶಿವಣ್ಣ ಅರ್ಜೆಂಟ್ ಐತೆ, ಒಂದು ಗೋಲ್ಡ್ ಲೋನ್ ಕೊಡ್ಬೇಕು ನೀವು ಈಗ ಅಂತ ಹೇಳಿ ಕೊಟ್ಟು ತಗೊಂಡಿದ್ವಿ. ಯಾಕೆಂದ್ರೆ ಸದೃವಾಗಿ ನಮ್ಮ ಸಂಘ ಅಂತ. ಅದೇ ಎಲ್ಲಿ ಹೋಗ್ರಿ ಅಲ್ಲಿ ಬ್ಯಾಂಕಲ್ಲಿ ತಗೊಳಕ್ಕಾಗುತ್ತಾ? ಒಂದು ನ್ಯಾಷನಲೈಸ್ ಬ್ಯಾಂಕಲ್ಲಿ ತಗೊಳಕ್ಕಾಗುತ್ತಾ? ಆಗಲ್ಲ. ಇಲ್ಲೇ ವ್ಯವಹಾರ ತೊಡಗಿಸ್ಕೊಂಡು ನಾವು ಬರೇ ಸರ್ಕಾರದಿಂದ ಬರ್ತಕ್ಕಂಥ ಸಾಲನೇ ಕಾಯ್ದೆ ನಮ್ಮದನ್ನ ಇರ್ತಕ್ಕಂಥವ್ರು ಇಡೋದು, ಇರೋ ದುಡ್ಡನ್ನ ಇವರು ಕೂಡ ಒಳ್ಳೆ ಸಾಲ ಕೊಟ್ಟು ವಾಪಸ್ ಕಟ್ಟೋದು ಬೇಕು. ಯಾಕಂದ್ರೆ ವಾಪಸ್ ಕಟ್ಟದೆ ಹೋದ್ರೆ ಯಾವ ಸಂಸ್ಥೆನೂ ಉಳಿಯಲ್ಲ. ಈಗ ಸರ್ಕಾರ ಯಾವತ್ತೋ ಒಂದಿನ ಮನ್ನಾ ಮಾಡುತ್ತೆ, ಅವಾಗ ಆಗುತ್ತೆ. ಅದನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಈಗ ಅವೇ ಸರ್ಕಾರದ ನಿಲ್ಲದ ಸ್ಥಿತಿಲಿ ಇಲ್ದಾಗ ಮನ್ನಾ ಏನೆಲ್ಲಿ ಮಾಡ್ತವೆ? ಅದಕ್ಕೆ ಯಾವಾಗಲೋ ಒಂದ್ಸತಿ ಬರುತ್ತದು. ಅಲ್ಲಿವರೆಗೂ ನಾವು ಅದನ್ನು ಕಾಯ್ಕೊಂಡೇ ಕೂತ್ಕೊಳ್ಳೋದಕ್ಕಿಂತ ನಮ್ಮ ವ್ಯವಹಾರ, ದಿನನಿತ್ಯದ ವ್ಯವಹಾರ, ಸಣ್ಣ ಪುಟ್ಟ ವ್ಯವಹಾರ ಏನಿದೆ ನಾವೆಲ್ಲ ಮಾಡಿದ್ರೆ ನಿಜವಾಗ್ಲೂ ಕೂಡ ಬಹಳ ಅಭಿವೃದ್ಧಿ ಆಗುತ್ತೆ. ನಿಜವಾಗ್ಲೂ ಕೂಡ ಈ ಒಂದು ಸಂಸ್ಥೆ ನಿಜವಾಗ್ಲೂ ಕೂಡ ನಮ್ಮ ಉಳಿಯಾರ್ನಲ್ಲಿ ಒಂದು ಮಾದರಿಯಾಗಿ ಇವತ್ತಿದೆ. ಏನು ಮುಂದಿನ ದಿನಗಳಲ್ಲಿ ಏನಕ್ಕೆ ಅಂದ್ರೆ 10% RBI ಗೈಡ್ಲೈನ್ ಪ್ರಕಾರ ನಾವು ಸಾಲ ಕೊಟ್ಟಂತ ಬ್ಯಾಂಕಿಗೆ 10% ಶೇರ್ ನಡೀತಾರೆ. ಈಗ ನಿಮ್ಮಲ್ಲಿ ನಾವು ಸಾಲ ಕೊಟ್ಟಾಗ ಹಿಡಿತೀವಲ್ಲ ಶೇರ್ನ, ಆ ಶೇರ್ ಅಮೌಂಟನ್ನು ನಾವು ಜಿಲ್ಲಾ ಬ್ಯಾಂಕಲ್ಲಿ ತೊಡಗಿಸ್ಬೇಕು. ಅದನ್ನ ಶೇರ್ ಡಿವಿಡೆಂಟ್ ಅಂತ ಕೊಡ್ತಾರೆ. ಅಷ್ಟೇನೆ ನಮಗೆ. ನಾವು ಜಿಲ್ಲಾ ಬ್ಯಾಂಕಿಗೆ ಅದಕ್ಕೇನು ಬಡ್ಡಿ ಕೊಡಲ್ಲ, ಅದು FD ಅಲ್ಲ, ಜಿಲ್ಲಾ ಬ್ಯಾಂಕಲ್ಲಿ ತೊಡಗಿಸ್ಲೇಬೇಕು. ಈಗ 25,000ಕ್ಕೆ ಹೌದು ಬ್ಯಾಂಕಿಗೆ ಲಾಭ. ಈಗ 25,000ಕ್ಕೆ 2,500 ಶೇರ್ ಆಯ್ತಾ, 250 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಹೇಳಿ, ಮತ್ತೆ ಸೊಸೈಟಿಗೆ 250 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜ್ 500 ರೂಪಾಯಿ ಆಯ್ತಾ ಅಲ್ಲಿಗೆ. ಹೌದೌದು, ಪ್ರೊಸೆಸಿಂಗ್ ಚಾರ್ಜಸ್ ಅಂದ್ರೆ ಅದನ್ನ ಬ್ಯಾಂಕಲ್ಲಿ ತಗೊಳ್ತಾರೆ 250 ಅದು ನಿಮ್ಮ ಅಕೌಂಟಿಗೆ ಪೂರ 25,000 ನಿಮ್ಮ ಅಕೌಂಟಿಗೆ ಹಾಕ್ತಿವಿ. ಅದು 500 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜಸ್ ಆಗುತ್ತಾ, ಶೇರ್ ಪ್ರೈಸ್ 25 ರೂಪಾಯಿ. ಆಮೇಲೆ ನಿಮ್ಮ ಅಕೌಂಟಲ್ಲಿ ಹೊಸದಾಗಿ ಖಾತೆ ಮಾಡೋದ್ರಿಂದ 1,000 ರೂಪಾಯಿ DCC ಬ್ಯಾಂಕಲ್ಲಿ ಇರುತ್ತೆ, ನಿಮ್ಮ ಅಕೌಂಟಲ್ಲೇ ಇರುತ್ತೆ. ಇಲ್ಲ, ಅದು ಹಂಗ್ ಮಾಡಂಗಿಲ್ಲ. 10% ಶೇರು ಜಿಲ್ಲಾ ಬ್ಯಾಂಕಿಗೆ ನಾವು ಕಟ್ಟಲೇಬೇಕು. ಕೇಳಿದೀವಿ ನಾವು ಇದನ್ನೇ ಒಂದ್ಸಲ ಜಿಲ್ಲಾ ಬ್ಯಾಂಕಲ್ಲಿ ಕೇಳಿ. ನಿಮ್ಮ ಬ್ರದರ್ನೇ ಕರ್ಕೊಂಡು ಹೋಗಿ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಸಭೆ ಕರೆದಿದ್ರು. ಇವ್ರು ಪ್ರಶ್ನೆ ಮಾಡಿದ್ರು, 5% ಶೇರ್ ಇಟ್ಕೊಳ್ಳಿ, ನಮ್ಗೆ 10%, ನಮ್ಗೆ 5% ಕೊಡಿ, ದುಡ್ಕೊಂತೀವಿ ನಾವು, 10% ನೀವೇ ಹಾಕಿಕ್ಕಂತೀರಿ ಅಂತ ಪ್ರಶ್ನೆ ಮಾಡಿದ್ರು ಅಧಿಕಾರಿಗಳಿಗೆ. ಅಲ್ಲಲ್ಲ, ಅವ್ರ ಅಧ್ಯಕ್ಷರು ಏನ್ ಹೇಳಿದ್ರು ಅಂದ್ರೆ ಅವಾಗ, ಹೌದಪ್ಪ ಸರ್ಕಾರದಿಂದ ಸಾಲ ಕೊಡ್ತೀವಲ್ಲ, ಈಗ ನಿಮ್ಮಂತವ್ರಿಗೆ FD 8%ಗೆ FD ಇಕ್ಕೊಂತೀವಿ, 7%ಗೆ FD ಇಕ್ಕೊಂತೀವಿ, ನಾವು ಪುಕ್ಸಟ್ಟೆ ಲಾಭ ಕೊಡ್ತೀವಲ್ಲ, ಹೆಂಗ್ ಕೊಡೋದು ಸಾಲನ? ಇಲ್ಲ ಇಲ್ಲ, ಸರ್ಕಾರ ಕೊಡೋದಿಲ್ಲ ಸಾಲನ. ಇಲ್ಲ, ಸರ್ಕಾರ ಕೊಡಲ್ಲ ಸಾಲನ, ಬ್ಯಾಂಕುಗಳು ಕೊಡ್ಬೇಕು, ಜಿಲ್ಲಾ ಬ್ಯಾಂಕ್ ಕೊಡ್ಬೇಕು. ಇಲ್ಲ 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 ಇಲ್ಲ, ಸರ್ಕಾರ ಸಾಲನ ನಿಮ್ಗೆ ಯಾರಿಗೂ ಕೊಡೋದಿಲ್ಲ. ಜಿಲ್ಲಾ ಬ್ಯಾಂಕ್ ವತಿಯಿಂದ FD ದುಡ್ಡಲ್ಲಿ ಮತ್ತೆ ಜಿಲ್ಲಾ ಬ್ಯಾಂಕಿನಲ್ಲಿರ್ತಕ್ಕಂಥ ಒಂದು ಹಣದಿಂದನ ಸಾಲನ ಸೌಲಭ್ಯನ ಕೊಡ್ತಾರೆ ಹೊರತೆ. ಈಗ ನಬಾರ್ಡಿಂದ ಆಮೇಲೆ ಅಪೆಕ್ಸ್ ಬ್ಯಾಂಕ್ ಇಂದ ಇಷ್ಟು % ಅಂತ ಕೊಡ್ತಾರೆ. ಅಷ್ಟು ಬಿಟ್ರೆ ನಮ್ಗೆ ಜಿಲ್ಲಾ ಬ್ಯಾಂಕಿಂದಲೇ ನೇರವಾಗಿ ನಮಗೆ ಸಾಲ ಕೊಡುವಂಥದ್ದು. ದಯಮಾಡಿ ಬೇರೆ ಹಿಂದೆ ಅರ್ಜಿ ಕೊಟ್ಟಂತಹ ಸಾಲ ಇವತ್ತು ನಾವು ನಿಮಗೆ ಮಂಜೂರು ಮಾಡಿದೀವಿ. ಏಕೆಂದ್ರೆ ಕಳೆದ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಸಾಲ ಕೊಟ್ಟಿಲ್ಲ ಅಂತ ನೀವೆಲ್ಲ ರೈತರು ಮುಗಿಬಿದ್ರಿ. ಅರ್ಜಿಗಳು ಕೊಟ್ಟಲೆ ಸುಮಾರೆಲ್ಲ ವರ್ಷ ಕೊಡ್ಲಾಗೈತೆ, ಸಾಲಕ್ಕೆ ಬಂದಿಲ್ಲ ಅಂತ. ಆದ್ರೆ ಅದೇ ರೀತಿ ಸುಮಾರು 300 ಚಿಲ್ಲರೆ ಫೈಲ್ಗಳನ್ನ ನಾವು ಜಿಲ್ಲಾ ಬ್ಯಾಂಕಿಗೆ ಕಳಿಸಿದ್ವಿ, ಸಾಲ ಮಂಜೂರಾಗಿರ್ಲಿಲ್ಲ. ಈಗ ಅದಕ್ಕೆ ನಿಮ್ಗೆ ಒಂದು ಸುದಿನ ಅಂತಂದ್ರೆ ಈ ವರ್ಷ ವಾರ್ಷಿಕ ಸಭೆಯ ಒಳಗೆ ಆ ಸಾಲವನ್ನ ನಾವು ಎಷ್ಟು ಫೈಲ್ ಇದ್ದು ಅಷ್ಟು ಫೈಲ್ಗೆ ನಾವು ಸಾಲವನ್ನ ಮಂಜೂರು ಮಾಡಿದ್ದಾರೆ ಜಿಲ್ಲಾ ಬ್ಯಾಂಕ್ ನಿರ್ದೇಶಕರು. ಅದೇ ರೀತಿ ನಾವು ರೈತರಿಗೆ ಏನ್ ಸಲ್ಲಿಸಬೇಕೋ ಆ ಸಾಲ ಮಂಜೂರಾಗಿದೆ. ಈಗ ರೈತರು ಇನ್ನೊಂದು ಸದುಪಯೋಗ ಏನಪ್ಪಾ ಅಂದ್ರೆ, ಈಗ ನಿಮ್ಮ ಹಳ್ಳಿಗಳಲ್ಲಿ ಅಂದ್ರೆ ನಿಮ್ಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಸೊಸೈಟಿ ಮಾಡಿದ್ದಾರೆ. ಆ ಸೊಸೈಟಿ ವ್ಯಾಪ್ತಿಗೆ ಇನ್ನ ನಿಮ್ಮ ಏನು ಪಾಣಿ, ನಿಮ್ಮ ತಿಮ್ಲಾಪುರ ಪಂಚಾಯತಿ ಪಾಣಿ ಅಂತ ಬಂದಿದ್ರೆ ನೀವು ತಿಮ್ಲಾಪುರದಲ್ಲೇ ಅರ್ಜಿ ಹಾಕ್ಬೇಕು. ಆ ತಿಮ್ಲಾಪುರದಲ್ಲೇ ಸಾಲ ಮಂಜೂರು ಮಾಡ್ಲಿಕ್ಕೆ ನಿಮ್ಗೆ ಸರ್ಕಾರನೇ ಈಗ ಆದೇಶ ಮಾಡಿ, ಸರ್ಕಾರ ಅಲ್ಲ ಬ್ಯಾಂಕ್ ಅವರು ಆದೇಶ ಮಾಡಿದ್ದಾರೆ.
ಇವರು ರಾಜಣ್ಣ ಅವರು ಬಂದಾಗ ಎಳ್ನೋಡ್ಗೆ ಹೇಳೋಗಿದ್ದಾರೆ, ಹೊಸ ಸೊಸೈಟಿಗಳಲ್ಲಿ ಅರ್ಜಿ ತಗೊಳ್ಳಿ, ಆದಷ್ಟು ಬೇಗನೆ ಅವರಿಗೆ ಸಾಲನ ಮಂಜೂರು ಮಾಡ್ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ. ಅದೇ ರೀತಿ ದೊಡ್ಡಬಿದ್ರೆ ಪಂಚಾಯತಿಯವರು ದೊಡ್ಡಬಿದ್ರಲ್ಲಿ ಹಾಕಬೇಕು ಅರ್ಜಿನ. ಏಕೆಂದ್ರೆ ಇಲ್ಲಿಗೆ ಏನು ಉಳಿಯಾರು ಸೊಸೈಟಿಗೆ ಸೇರಿದ ಸಂಬಂಧಪಟ್ಟಂತ ಪ್ರಾಣಿಗಳೇನಿರ್ತಾವನ್ನ ನಾವು ಉಳಿಯಾರು ಸೊಸೈಟಿಗೆ ಹಾಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಈಗೊಂದು ಗೊಂದಲ ಆಯ್ತು ಏನಂತಂದ್ರೆ, ಎಲ್ಲ ಪಂಚಾಯತಿಲಿ ಸೊಸೈಟಿ ಮಾಡಿದಾರೆ, ನಮ್ ಗಮನಕ್ಕೆ ಬಂದಿಲ್ಲ ಅಂತ. ಆಕ್ಚುಲಿ ನಮ್ಗೆ ಗೊತ್ತಿಲ್ಲ, ಏಕೆಂದ್ರೆ ಈ ಸೊಸೈಟಿ ಏನ್ ರೂಪಿಸಿದರೆ ಹಳ್ಳಿಗಳಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿ ಅಂತ ನನಗೆ ಗೊತ್ತಿಲ್ಲ. ನಾನು ಪಂಚಾಯತಿ ಸದಸ್ಯನಾಗಿದ್ದೀನಿ, ಇಲ್ಲೂ ಸದಸ್ಯ ಆಗಿದ್ದೀವಿ, ನನಗೆ ಗೊತ್ತಿಲ್ಲ ಇವ್ರು ಯಾವ ರೀತಿ ಮೀಟಿಂಗ್ ಕರೆದ್ರು, ಯಾವ ರೀತಿ ಬಾಡಿ ಕರೆದ್ರು, ನಮ್ಮ ಬಾಡಿಗೂ ತಿಳಿಸಿಲ್ಲ. ಏನು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಈ ತರ ಪಂಚಾಯತಿಗಳು ಸೊಸೈಟಿ ಆಗುತ್ತೆ ಅಂತ ನಮ್ ಗಮನಕ್ಕೆ ತಂದಿದ್ದು, ಅದು ನಾವು ರೈತರ ಗಮನಕ್ಕೆ ತಂದಿದ್ವಿ. ಅದ್ ಯಾವ ರೀತಿ ರೂಪುರೇಷನ್ ಮಾಡ್ಬೇಕು, ಅದ್ ಯಾವ ರೀತಿ ತಯಾರು ಮಾಡ್ಬೇಕು, ಅದ್ ಯಾರು ಮುಖಂಡರು ಕರಿಬೇಕು, ಯಾರನ್ನ ಅಧ್ಯಕ್ಷರು ಮಾಡ್ಬೇಕು, ಪದಾಧಿಕಾರಿಗಳನ್ನ ಯಾರು ಮಾಡ್ಬೇಕು, ಉಪಾಧ್ಯಕ್ಷರನ್ನ ಯಾರು ಮಾಡ್ಬೇಕು ಅಂತ ಯಾರ ಗಮನಕ್ಕೂ ಯಾರು ತಂದಿಲ್ಲ, ನಮ್ಗೆ ಯಾರು ಗೊತ್ತಿಲ್ಲ. ಇದೆಲ್ಲ ಆದ್ಮೇಲೆ ಮೊನ್ನೆ ದಿವಸ ಒಂದು 15 ಶಿವಣ್ಣರು ಏನಾದ್ರು ನಿಮ್ ಸೊಸೈಟಿಲಿ ನಿಮ್ ಪಂಚಾಯತಿ ಸೊಸೈಟಿ ಓಪನ್ ಐತೆ ಅಂತ ಹೇಳಿದ್ರು. ಇದೇ ಶಿವಣ್ಣರು ಇನ್ನು ಏನು ಗೊತ್ತಿಲ್ಲ, ಅಧ್ಯಕ್ಷ ಯಾರು ಉಪಾಧ್ಯಕ್ಷ ಓಪನ್ ಮಾಡ್ತಾರೆ ಸರ್, ನಮಗೂ ಏನೋ ಗೊತ್ತಿಲ್ಲ, ಮೇಲಿನ ಅಧಿಕಾರಿಗಳು ಮಾಡಿದ್ದಾರೆ. ಯಾರು ಮೇಲಿನ ಅಧಿಕಾರಿಗಳು ಅಂದ್ರೆ ಅವರ ಒಂದು ಬ್ಯಾಂಕಿನ ನಿರ್ದೇಶಕರು ಇರ್ತಾರಲ್ಲ, ಅವ್ರಿಗೆ ಏನೋ ಜವಾಬ್ದಾರಿ ಕೊಟ್ಟಿದ್ರಂತ. ಅವ್ರು ಏನ್ ಮಾಡ್ಯಾರ, ಒಂದು ಟೀಮ್ ಕರೆದವ್ರೆ ಊರಿಗೆ, ಅವ್ರಿಗೆ ಯಾರ್ಯಾರು ಬೇಕೋ ಒಬ್ಬರನ್ನ 3 ಜನ ಕರೆದ್ಬಿಟ್ಟು ಇದೇ ಡಿಸಿಸ್ ಮೇಲ್ಗಡೆ ಒಂದು ಟೀಮ್ ಮಾಡಿದ್ದಾರೆ. ಟೀಮ್ ಮಾಡಿ ಅಲ್ಲಿ ನೀನ್ ಇಷ್ಟ ಕಲೆಕ್ಟ್ ಮಾಡು, ನೀನ್ ಇಷ್ಟ ಕಲೆಕ್ಟ್ ಮಾಡು ಹಳ್ಳಿಗಳಿಗೆ ಅಂತ ಹೇಳ್ಬಿಟ್ಟು, ನೀನ್ ಅಧ್ಯಕ್ಷ ಆಗುವಂತೆ, ಉಪಾಧ್ಯಕ್ಷ ಆಗುವಂತೆ, ಸದಸ್ಯ ಆಗುವಂತೆ ಅಂತ ಹೇಳ್ಬಿಟ್ಟವ್ರೆ. ಅವರು ಸೇರ್ ಕಲೆಕ್ಟ್ ಮಾಡ್ಯಾರೆ. ಅದೇ ರೀತಿ ಅವ್ರ ಬಾಡಿನೂ ಪರ್ಮಿಷನ್ ಮಾಡಿದ್ದಾರೆ. ಅದು ನಮ್ಮ ರೈತರ ಗಮನಕ್ಕೆ ಅಲ್ಲಿ ನಮ್ಮ ಪಂಚಾಯತಿ ಗಮನಕ್ಕೆ ಅಲ್ಲಿ ಅವ್ರ ಬಾಡಿ ಪರ್ಮಿಷನ್ ಮಾಡಿರೋದು ಯಾವುದೋ ಒಪಿನಿಯನ್ ಬಂದಿಲ್ಲ, ಯಾವ್ದು ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆಕ್ಚುಲಿ ನಾವು ಏನಂದ್ರು, ನೀವ್ ಈ ಸಹಕಾರ ಸಂಘದಲ್ಲಿ ಇರೋದ್ರಿಂದ ನೀವ್ ಇನ್ನೊಂದು ಸಹಕಾರ ಸಂಘಕ್ಕೆ ಭಾಗವಹಿಸಕ್ ಬರಲ್ಲ ಅಂದ್ರು. ಆಕ್ಚುಲಿ ಇದು ಸತ್ಯವಾದ ವಿಚಾರ. ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ಗಳು ಯಾರು ಇದರಲ್ಲಿ ತಲೆಬಾಗಿ ಆಗೇ ಇಲ್ಲ. ಯಾಕೆಂದ್ರೆ ಕೆಲವೊಂದ್ ಜನ ಕೇಳ್ಬಹುದು, ನೀವ್ ಇಲ್ಲೇ ಇದ್ದೀರಾ, ನಮ್ಮ ಪಂಚಾಯತಿ ವ್ಯಾಪ್ತರಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಒಂದು ಬಾಡಿ ರಚನೆ ಆಗ್ತಿದೆ ಅಥವಾ ಸೊಸೈಟಿ ರಚನೆ ಆಗ್ತಿದೆ, ನಿಮ್ ಗಮನಕ್ಕೆ ಹೆಂಗ್ ಬಂದಿಲ್ಲ? ಇದು ಕೇಳಿ ಸತ್ಯ. ಇದಕ್ಕೆ ನಾವು ಉತ್ತರ ಕೊಡ್ತಿರೋದೇನಂದ್ರೆ, ನಮ್ಮ ಬಾಡಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವ್ರೇನಂದ್ರು, ನಿಮ್ಗೆ ಅದು ಅನ್ವಯಿಸೋದೇ ಇಲ್ಲ. ಬೇಕಾದ್ರೆ ನೀವು ಸೇರ್ ಕಲೆಕ್ಟ್ ಮಾಡಿ ನಿಮ್ಮೂರ ಯಾರನ್ನಾರು ಜವಾಬ್ದಾರಿ ಕೊಡಿ, ಅಷ್ಟ್ ಬಿಟ್ರೆ ನೀವ್ ಇನ್ನೊಂದು ಸಹಕಾರ ಸಂಘದಲ್ಲಿ ಭಾಗಿಯಾಗಂಗಿಲ್ಲ ಅಂತ ಹೇಳಿದ್ರು. ಮೀಟಿಂಗ್ ಅಲ್ಲಿ ಹೇಳಿದ್ರು. ಅದಕ್ಕೆ ಮಾಡಿ ಆ ಕಡೆ ಗಮನ ನೋಡಿಸಿಲ್ಲ. ಅವ್ರು ಗಮನಕ್ಕೆ ತರಬೇಕಾಯ್ತು. ಯಾಕೆಂದ್ರೆ ನಮ್ಮ ಸೊಸೈಟಿನಲ್ಲಿ ಹಿರಿಯ ಮಾಜಿ ಸದಸ್ಯರುಗಳಿದ್ದಾರೆ, ಹಾಲಿ ಊರುಗಳಿಗೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರೆ, ಮುಖಂಡರು ಗೌಡಗಳ ಸಮ್ಮುಖದಲ್ಲಿ ಯಾವ್ದಾದ್ರು ನಮ್ಮೂರ ಒಬ್ಬ ನಿರ್ದೇಶಕನ ಆಯ್ಕೆ ಮಾಡ್ತೀವಿ ಅಂದ್ರೆ ಅವರು ಜವಾಬ್ದಾರಿಯುತ ಮನುಷ್ಯನ, ಆ ಜವಾಬ್ದಾರಿ ನಿಭಾಯಿಸ್ತಾನ ಅನ್ನೋ ಒಂದು ನಾವು ಗಣನ ತಾಂಡ ಯಾರನ್ನಾರು ಆಯ್ಕೆ ಮಾಡ್ತೀವಿ. ಅದೇ ರೀತಿ ಗಣನ ತಂದು ಆಯ್ಕೆ ಮಾಡಿದ್ರೆ ಇವತ್ತು ಇಲ್ಲಿಯ ಪರಿಸ್ಥಿತಿ ಉಂಟಾಗ್ತಿರ್ಲಿಲ್ಲ. ಅದಕ್ಕೆ ಈಗ ಹಂಗೋ ಸೊಸೈಟಿ ಹಳ್ಳಿಗಳು ಆಗಿದಾವೆ. ಈಗ ಆಗಿರೋ ಬಾಡಿ ಹೇಗ್ ರಚನೆ ಮಾಡ್ತಾರೋ, ಹೇಗ್ ಅವ್ರ ಕಾರ್ಯರೂಪಕ್ಕೆ ತರ್ತಾರೋ ನೋಡೋಣ, ನಡೆಸ್ಕೊಂಡು ಹೋಗೋಣ. ಯಾಕೆಂದ್ರೆ ಈಗ ಆಗಿರೋದನ್ನ ಯಾರು ಕಳ್ಕೊಳ್ಳೋದು ಬೇಡ. ಅದು ಏನೋ ಆಗೋಗಿದೆ, ಅವರ ಒಂದು ಏನು ಅದು ದುಡುಕಿ ಎಲ್ಲ ನಿರ್ಧಾರ ತಗೊಂಡು ಅವ್ರು ಬೇಕಾದಂತರನ್ನ ಆಯ್ಕೆ ಮಾಡಿ ಇವತ್ತು ಪದಾಧಿಕಾರಿಗಳು ಮಾಡಿದ್ದಾರೆ. ಅದಕ್ಕೆ ನಾವು ಇಲ್ಲಿ ನಮ್ಮ ವಾರ್ಷಿಕ ಸಭೆಗೆ ಆಗಮಿಸಿರುವ ಎಲ್ಲ ನಮ್ಮ ವಾರ್ಷಿಕ ಸರ್ವ ಸದಸ್ಯರಲ್ಲಿ ಹಾಗೂ ನಮ್ಮ ಸೇರದಾರ ಬಂಧುಗಳಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತೇವೆ. ಏಕೆಂದ್ರೆ ನಿಮಗೆ ಈಗ ಅಂದ್ರೆ ನೀವೆಲ್ಲ ನಮ್ಮ ಸಹಕಾರ ಸಂಘದ ಮೇಲೆ ಮುಗಿ ಬೀಳ್ತಾ ಇದ್ದೀರಾ. ನಿಮಗೆ ಗೊತ್ತಿಲ್ಲದೆ ಹೇಗಾಯ್ತು ಬಾಡಿ, ನಿಮಗೆ ಗೊತ್ತಿಲ್ಲದ್ರೆ ಹೇಗಾಯ್ತು ಅಂತ ನಾವಾಗಲೇ ಎದ್ದು ಹೇಳೋಣ ಅಂತಿದೆ. ಬಟ್ ಅವಾಗ ನೀವು ಯಾರು ಕೇಳೋ ಪರಿಸ್ಥಿತಿ, ಯಾಕೆಂದ್ರೆ ನಮಗೆ ಗೊತ್ತಿಲ್ಲದಂಗೆ ಹೆಂಗಾಯ್ತು ನಮ್ಮ ಪಂಚಾಯತಿಲಿ ಅಂತ ಕೇಳ್ತಾರೆ ಸತ್ಯ. ಅದು ನಮಗೂ ಏನೂ ಗೊತ್ತಿಲ್ಲ. ದಯಮಾಡಿ ಕ್ಷಮೆ ಇರಲಿ ಅಂತ ನಾನು ನಮ್ಮ ಸಂಘದ ಪರವಾಗಿ ನಿಮ್ಮನ್ನೆಲ್ಲ ಸರ್ವ ಸದಸ್ಯರು ಕೇಳ್ಕೊಂತ ಇದ್ದೀನಿ. ಕೊಡ್ತಾ ಇದ್ದಾರೆ. ಅಂಗಡಿಯಲ್ಲಿ ಇವತ್ತು ಯಾವುದೇ ಅಂಗಡಿಗೆ ಹೋದ್ರು 2% ಸಾಲ. ನಮ್ಮ ಈ ಸೊಸೈಟಿನಲ್ಲಿ ನೀವು ಬೆಳಗಿಂದ 5:30 ತನಕ ಬಂದ್ರೆ 11 ಗಂಟೆಯಿಂದ 5:30 ತನಕ 6 ಗಂಟೆ ತಗೊಂಡ ಇರ್ತಾರೆ. ಅಷ್ಟೊತ್ತಾಗ ಬಂದ್ರು ನಿಮ್ಗೆ 1% ಸಾಲ ಬಡ್ಡಿ ತಗೊಂತಾರೆ. ಅದೇ ರೀತಿ ನಾವು ಗೃಹ ಸಾಲ ಕೊಟ್ಟಿದ್ದೀವಿ. ಅದೇ ರೀತಿ ಇದು ಪಿಗ್ನಿ ಲೋನ್ ಅಂತೇಳಿ ಅಂಗಡಿಗಳಿಗೆ ಮೊದಲು ಕೊಡ್ತಾ ಇದ್ವಿ. ಈಗ ಏನಾಯ್ತು, 50,000 ರೂಪಾಯಿ ಲಕ್ಷಗಟ್ಟಲೆ ಪಿಗ್ನಿ ಲೋನ್ ಕೊಟ್ಟಿದ್ದಾರೆ. ಈಗ ಏನ್ ಮಾಡಿದಾರೆ, ಪೆಟ್ಟಿಗೆ ಅಂಗಡಿ ಈಗ ಮೊನ್ನೆ ಎಲ್ಲ ಎತ್ತಿಸ್ಬಿಟ್ರಲ್ಲ, ಹಂಗಾಗಿ ಮಾಡ್ಯಾರ ಅವರು. ಅಲ್ಲಿ ಪೆಟ್ಟಿಗೆ ಅಂಗಡಿ ಇರ್ತಾರೆ, ಇವೆಲ್ಲ ಸಿರಾರಲ್ಲೋ, ಬೆಂಗಳೂರಲ್ಲೋ, ತುಮಕೂರು ಎಲ್ಲೆಲ್ಲ ಅಂಗಡಿ ಮಾಡ್ಕೊಂಡವ್ರೆ. ಅವ್ರ ಜೀವನ ಮಾಡ್ಕೊಂಡು ಅದು ಕೊಟ್ಟ ಸಾಲ ನಮ್ಗೆ ಮರುಪಾವತಿ ಆಗಿಲ್ಲ. ಅದರಿಂದ ಏನ್ ಮಾಡಿ ಅವ್ರೀಗ ಒಬ್ರಿಗೆ ಏನಾದ್ರು ಸಾಲ ಕೊಡ್ಬೇಕು ಅಂತ ಯಾರಾದ್ರೂ ನಿಮ್ಗೆ ಅದು ಬೈಕ್ ತಗೊಂಡವ್ರು ಇರ್ಬೋದು, ನೀವು ಏನಾದ್ರು ಪೆಟ್ಟಿಗೆ ಅಂಗಡಿ ಇರ್ತೀನಿ, ನನಗೆ ಸಾಲ ಕೊಡಪ್ಪ, ನಾನು ಪಿಕ್ನಿಕ್ ಕಟ್ಟಿಗೆ ಅಂತ ಹೇಳಿಸ್ತೀನಿ ಇದ್ರೆ ಫಸ್ಟ್ ನಾವು ನಿಮ್ಮ ಆಧಾರ ರಹಿತ ಸಾಲ ಅಂತ ಕೊಡ್ತೀವಿ. ಆಧಾರ ಮಾಡ್ತಿದ್ರೆ ಯಾವ್ದು ಸಾಲ ಕೊಡಲ್ಲ. ನಿಮ್ಮ ಮನೆ ಜಮೀನು ಇರ್ಬೋದು ಅಥವಾ ನಿಮ್ ಮನೆ ಇರ್ಬೋದು, ಒಂದ್ ಸೈಟ್ ಇರ್ಬೋದು, ಯಾವ್ದಾರ ಒಂದು ನಮ್ಗೆ ನಿಮ್ ಸಾಲ 1 ಲಕ್ಷ ಸ್ಥಳಕ್ಕೆ ನಮ್ಗೆ ಆಧಾರ ಮಾಡ್ಬೇಕು. 50,000 ರೂಪಾಯಿಗೆ ಆಧಾರ ಮಾಡಿದ್ರೆ ಮಾತ್ರ ನಿಮ್ಗೆ ಸಾಲ ಕೊಡೋಕೆ ಸಾಧ್ಯ ಅಂತ
ಈ ವಾರ್ಷಿಕ ಸಮಾರಂಭದಲ್ಲಿ ನಾನು ನಿಮ್ಗೆ ತಿಳಿಸೋಕೆ ಇಷ್ಟ ಬಯಸ್ತೇನೆ. ಏಕೆಂದ್ರೆ ನಮ್ಮ ಸಹಕಾರ ಸಂಘ ಇವತ್ತು ಎಲ್ಲಾ ಕಡೆ ಅಚ್ಚುಕಟ್ಟಿಂದ ನಡ್ಕೊಂಡು ಹೋಗ್ತದೆ, ಲಾಭಾಂಶ ಬರ್ತಾ ಇದೆ, ಯಾವುದೇ ಗಲಾಟೆ ಗಡ್ಡ ಇಲ್ಲ. ಅದೇ ರೀತಿ ಈಗ ಸೈಟಿನ ವಿಚಾರ ಬಂತು. ಸೈಟ್ ವಿಚಾರ ಅನೇಕ ಸಲ ಇದು ಮೀಟಿಂಗ್ ಅಲ್ಲಿ ಪಾಸ್ ಮಾಡಿದ್ವಿ, ರೆಗ್ಯುಲೇಷನ್ ಮಾಡಿದ್ವಿ, ಎಲ್ಲಾ ಕಳಿಸಿದ್ವಿ. ಆದ್ರೆ ಯಾಕೋ ಪಟ್ಟಣ ಪಂಚಾಯತ್ ಇದಕ್ಕೆ ಅನುಮತಿ ನೀಡ್ತಾ ಇಲ್ಲ ಅಂದ್ರೆ ಒಂದ್ ವಿಚಾರ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವೇನ್ ಶಾಮ್ಯಾನ ಹಾಕಿದ್ದು ಇದು ನಮ್ ಸೈಟು. ಮೊನ್ನೆ ಅಲ್ಲಿ ಇದಾಯ್ತಲ್ಲ, ಕ್ಯಾಂಟೀನ್ ಓಪನ್ ಆಯ್ತು, ಅದು ಅವಾಗ ಜಗಳನೇ ಆದಾಗ ಅವ್ರ ಈ ಕಡೆ ತಂದಿದ್ರು, ನಮ್ಮ ಲಾರಿ ಎಲ್ಲ ಬರಕ್ಕೆ ಈಗ ಕಟ್ ಆಯ್ತು ಅಂತ ರಮೇಶ್ ಅವರೆಲ್ಲ ತುಂಬಾನೇ ಗಲಾಟೆ ಮಾಡಿ ಅದನ್ನ ಸ್ವಲ್ಪ ಹಿಂದಕ್ಕೆ ಹಾಕೊಂಡ್ರು. ಯಾಕೆಂದ್ರೆ ಲಾರಿ ಕಟ್ಟಾಗಲ್ಲ ಅಲ್ಲಿ ನಮ್ಮ ಸೊಸೈಟಿಗೆ ಅಂತ. ಆ ಒಂದು ಉದ್ದೇಶಕ್ಕೋಸ್ಕರ ಈ ಸೈಟ್ ಅನ್ನ ಏನಾದ್ರು ನಾವು ಬಿಟ್ಕೊಟ್ಟಿಂದ ಅವ್ರೇನ್ ಹೇಳ್ತಾರೆ, ನಿಮ್ಗೆ ಇಷ್ಟು ಮಂಜೂರಾಗಿರೋ ಸೈಟು, ನೀವು ಅದನ್ನ ಖಾಲಿ ಮಾಡ್ಬಿಟ್ಟು ನೀವು ಹೊಸ ಕಟ್ಟುಗಳು ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಬೇಡ, ಅದು ನೀವು ಹಂಗೆ ಇರ್ಲಿ ಬೇಡ, ಮುಂದ್ಗಡೆ ಈ ಗಾಲಿ ಜಾಗ ಐತಲ್ಲ ಈ ಸೈಟ್ ಅನ್ನ ನಮ್ಗೆ ಡಮಲಿಶ್ ಮಾಡ್ಬಿಟ್ಟು ಹೊಸದಾಗಿ ನಿರ್ಮಾಣ ಮಾಡ್ಲಿಕ್ಕೆ ಜಾಗ ಮಾಡ್ಕೊಡಿ ಅಂತ ನಾವು ಪಟ್ಟಣ ಪಂಚಾಯತ್ ಸದಸ್ಯರಿಗೆ ನಾವು ಅರ್ಜಿಯನ್ನು ಬರೆದಿದ್ದೀವಿ. ಅರ್ಜಿಯನ್ನು ಬರೆದು ಅವರಿಗೆ ಖಾತೆ ಮಾಡ್ಕೊಡ್ಲಿಕ್ಕೆ ಅದನ್ನ ನಮ್ಮ ಸೊಸೈಟಿ ಹೆಸರು ಮಾಡ್ಕೊಟ್ಬಿಡಿ, ಇದನ್ನ ನೀವು ಏನಾದ್ರು ಮಾಡ್ಕೊಳ್ಳಿ, ನಮಗೆ ಮುಂದೆ ಮಾಡ್ಕೊಡಿ, ಮುಂದೆ ಬಿಲ್ಡಿಂಗ್ ರೂಪಿಸ್ಕೊತಿ, ಅದು ನಮ್ಗೆ ಇರ್ಲಿ ಅಂತ ನಾವು ಕೇಳ್ಕೊಂತಿದ್ವಿ. ಹಾಗೇನೆ ಇನ್ನೇನಾದ್ರು ಹೆಚ್ಚಿನದಾಗಿ ನಮ್ಮ ಚಂದ್ರಣ್ಣ ಹೇಳ್ದಂಗೆ ಈಗ ವಯಸ್ಸಾದವ್ರಿಗೆ 70 ವರ್ಷದವರಿಗೆ ಸಾಲ ಮಂಜೂರು ಮಾಡಬೇಕು ಅಂತ ಕೇಳ್ತಾ ಇದಾರೆ. ಅದು ನಮ್ಮ ಸಂಘದ ವತಿಯಿಂದ ಅಲ್ಲಿ ನಾವು ತಗೊಂಡ ತೀರ್ಮಾನ ಆಗ್ಲಿ ಅಲ್ಲ, ಅದು ಇಡೀ ಜಿಲ್ಲಾ ಬ್ಯಾಂಕ್ನವರು ಇದು RBI ಕಂಪನಿ RBI ಏನಿದೆಯೋ ಅವ್ರು ತಗೊಂಡಿರೋಂತ ನಿರ್ಧಾರ, ಅವ್ರು ತಗೊಂಡಿರೋ ನಿರ್ಧಾರದ ಪ್ರಕಾರ ಗೈಡ್ಲೈನ್ಸ್ ಇರುತ್ತೆ. ಆ ಗೈಡ್ಲೈನ್ಸ್ ಪ್ರಕಾರ ಇವರು ಕೊಡಲ್ಲ ಅಂತ ಹೇಳಿದ್ರು. ಅಷ್ಟು ಬಿಟ್ರೆ ನಮಗೆ ಕೊಡಬಾರ್ದು ರೈತರಿಗೆ ಅನ್ನೋ ಉದ್ದೇಶ ಏನಿಲ್ಲ. ಯಾಕೆಂದ್ರೆ ಕೊಡ್ಬೇಕು, ರೈತರಿಗೆ ಸಾಲನ ಕೊಡಬಾರ್ದು ಅಂತ ನಾವು ರೈತರ ಸಾಲ ಕೊಡಕ್ಕೆ ಅಂತಾನೆ ಸಹಕಾರ ಸಂಘ ಅಂತ ಮಾಡಿರೋದು, ಕೊಡ್ಬೇಕು. ಆದ್ರೆ RBI ಗೈಡ್ಲೈನ್ಸ್ ಇಂದ ನಾವು ಕೊಡಕ್ಕಾಗ್ತಿಲ್ಲ. ಅದರಿಂದ ಈಗ ನಮ್ ಚಂದ್ರಣ್ಣ ಹೇಳ್ದಂಗೆ ಅವರು ಶಿವಣ್ಣ ಅವ್ರಿಗೆ ಈಗ ನಾವು ಇಂಥ ಮೀಟಿಂಗ್ ಅಲ್ಲಿ ಹಿಂಗ ಆಗಿದೆ ಅಂತ ಒಂದು ರಿಸರ್ವೇಶನ್ ಮಾಡಿದ್ರು ಕಳಿಸ್ಬೋದು ಅಷ್ಟೇ. ನಾವು ಎಲ್ಲಿ ಕಳಿಸ್ಬೋದು? ನಮ್ ಜಿಲ್ಲಾ ಬ್ಯಾಂಕಿಗೆ ಕಳಿಸ್ಬೋದು, ಅವ್ರ ಬೇಕಾದ್ರೆ RBI ಗಮನಕ್ಕೆ ತರಬಹುದು. ಅಷ್ಟ್ಬಿಟ್ರೆ ನಾವು ನೇರವಾಗಿ RBI ಆಗಲಿ ಹೇಳೋಷ್ಟು ಶಕ್ತಿ ನಮಗಿಲ್ಲ. ನಾವು ಜಿಲ್ಲಾ ಬ್ಯಾಂಕಿಗೆ ಹೇಳೋ ಶಕ್ತಿ ಮಾತ್ರ ನಮ್ಗಿದೆ. ಅಷ್ಟು ಹೇಳ್ತಾ ನಿಮ್ ಹೆಚ್ಚಿನ ಯಾವ ರೀತಿ ಸಾಲ ಪಡಿಬೇಕು, ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಸಂಘ ಸಂಸ್ಥೆಗಳನ್ನ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡಿದಂತ ದೇವರಾಜಣ್ಣರಿಗೆ ಧನ್ಯವಾದಗಳು. ಈಗ ಮತ್ತೆ ಯಾರಾದ್ರೂ ಮಾತಾಡ್ತಿದ್ರೆ ದಯಮಾಡಿ ಮಾತಾಡಿ, ಇಲ್ಲಾಂದ್ರೆ ಕಾರ್ಯಕ್ರಮನ ಮುಕ್ತಾಯ ಹಂತಕ್ಕೆ ತರೋಣ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ. ದಯಮಾಡಿ ಯಾರಾದ್ರೂ ಮಹಿಳೆಯರು ಯಾರಾದ್ರೂ ಮಾತಾಡಿದ್ರೆ ಮಾತಾಡಿ, ಇಲ್ಲ ಕಾರ್ಯಕ್ರಮನ ಮುಗಿಸೋಂತ ಸಮಯಕ್ಕೆ ಬರ್ತಾ ಇದೀನಿ ಅನ್ಕೊಳ್ತೀನಿ. ಈಗ ಲಾಸ್ಟ್ನೇದಾಗಿ ಕಾರ್ಯಕ್ರಮ ಈಗ ವಂದನಾರ್ಪಣೆ ಮೂಲಕ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ಈಗ ಈಗ ತುಮಕೂರು ವಾರ್ತೆ, ಬೆವರಾಣಿ, ಕೆಲವು ಸುದ್ದಿ ಮಾಧ್ಯಮಗಳಲ್ಲಿ ನಾವು ಪ್ರಕಟಣೆ ಮಾಡಿದ್ದೀವಿ. ಅದನ್ನು 2-3 ತರದಲ್ಲೇ ಹಂಚಿ ಅಂತ ಹೇಳ್ತಾರೆ ಅವರು, ಸುದ್ದಿ ಮಾಧ್ಯಮದಲ್ಲಿ ಕೊಡಿ ಅಂತ. ಆದ್ರೂ ಕೂಡ ನಾವು ಪತ್ರಿಕಾ ಪ್ರಕಟಣೆ ಮಾಡಿದ್ವಿ, ಕೆಲವರು ಓದ್ತೀರಿ ಬಿಡ್ತೀರಿ, ಅದು ಬೇರೆ ವಿಚಾರ. ಇನ್ನು ಮುಂದೆ ನೀಟಾಗಿ ಹೆಸರು ಬರ್ಕೊಟ್ಟು ತಲುಪಿಸೋಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನಗಳಿಗೂ ಹೊಂದಿಸಿ ಮಾತಾಡ್ತಿದ್ದೀನಿ. ಈಗ ರಾಜಣ್ಣ ಅವ್ರು ಹೇಳ್ದಂಗೆ ಸೊಸೈಟಿಯನ್ನು ಮಾಡ್ತಿದ್ದೀರಾ, ಯಾಕೆ ಹೇಳಿದ್ದೀರಾ ಅಂತ ಕೇಳಿದ್ರು. ಅದರಲ್ಲಿ 1 ವರ್ಷದಿಂದ ಪ್ರೋಸೆಸ್ ನಡೀತಾ ಇತ್ತು. 5ನೇ ವರ್ಷ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ರಾಜಣ್ಣ ಈ ತರ ಮಾಡಕ್ ಪರದಾಡ್ತಿದ್ದಾರೆ. ನೋಡ್ರಿ ನಮಗೂ ಇನ್ವಿಟೇಷನ್ ಇಲ್ಲ, ಹೇಳಿವಿಲ್ಲ. ಅದನ್ನ ನೀವೇನ್ ಮಾಡ್ಬೋದು ಈಗ ಅಂದ್ರೆ, ನಮಗೆ ಬೇಡ ಅಲ್ಲಿ ನೀವು ಮಾಡ್ಕೇಳ್ರಿ ಅಂತ ಬಂದು ಇಲ್ಲಿಗೆ ಬರ್ಬೋದು. ಯಾಕಪ್ಪ ಅಂದ್ರೆ ರೈತರಿಗೆ ಭಾರಿ ನೋವಾಗ್ಬಿಟ್ಟಿದೆ. ಯಾಕೆ ನೋವಾಯ್ತೆ? ಬ್ಯಾಂಕಿಗೆ ಬರ್ಬೇಕು, ಇನ್ನೊಂದು ಬರ್ಬೇಕು, ಅಲ್ಲೇನು ಹಳ್ಳಿಗಳಿಗೆ ಏನ್ ಮಾಡಕ್ ಬರ್ತದೆ? ಏನು ಸಿಗಲ್ಲ, ಪ್ರತಿಯೊಂದು ಸಿಗಲ್ಲ. ಅದರಿಂದ ಮೊನ್ನೆ ಗಲಾಟೆ ಮಾಡೋ ಹೊತ್ತಿಗೆ ಬೇಕಾದವ್ರು ಬಂದು ಸೇರ್ಕೊಳ್ಳಿ, ನಮ್ಗೇನಿಲ್ಲ, ನಿಮ್ಮ ಇಲ್ಲಿ ಸೇರು ಇದಾವೆ, ಆಧಾರ್ ಕಾರ್ಡ್ ಇಲ್ಲಿ ಟಚ್ ಆಗಿದೆ, ಲಿಂಕ್ ಆಯ್ತೆ. ಹಾಗಾಗಿ ಅದನ್ನ ಇಲ್ಲೇ ಮಾಡ್ಬೋದು. ಲೋನ್ ಇಲ್ಲಿ ತಗೊಂಡ್ರೆ ಅಲ್ಲಿ ತಗೊಳೋದು, ಅಲ್ಲಿ ತಗೊಳೋದು, ಇಲ್ಲಿ ತಗೊಳೋದು. ಅಲ್ಲಿ ಲೋನ್ ತಗೊಂಡ್ರು ಚೆಕ್ ತಗೊಂಡು ಇಲ್ಲಿಗೆ ಉಳಿಯಾರಿಗೂ ಇದು ಫಜೀತಿ ಆಗುತ್ತೆ ಅನ್ನೋ ಹೊತ್ತಿಗೆ ಯೋಚನೆ ಮಾಡ್ತೀವಿ ಅಂತಾರೆ. ಇದು ನಡೆಯಲ್ಲ. ಈಗ ನೀನು ಕೇಳಿದ್ ಸರಿ ಐತೆ, ಅಲ್ಲಲ್ಲ ನೀನ್ ಅನುಭವಿಸಿದ್ಯಲ್ವಾ? ನಂದೇಳಿ ಶಿವಣ್ಣವರೆಲ್ಲ ಹೇಳಿದ್ರು. ಇದಕ್ಕೆ ಸುಮಾರು ದಿವಸದಿಂದ ಎಲ್ಲರಿಗೂ ಗೊತ್ತಿದ್ದಂಗೆ ನಡೀತಾ ಇದೆ. ಇದು 1959ರಲ್ಲಿ ಮಂಜೂರಾಯ್ತು. ಮಂಜೂರಾದ ಇಲ್ಲಿ ಮನೆಗಳಿದ್ವು, ಗಿಡಗಳಿದ್ವು, ಗೊತ್ತಿಲ್ಲ, ಅಲ್ಲಿ ಖಾಲಿ ಜಾಗಿತ್ತು, ಅಲ್ಲಿ ಕಟ್ಬಿಟ್ರು. ಇವಾಗ ಕಟ್ಟೋದಕ್ಕೆ ನಮ್ಗಿದು ಚೆಕ್ಬಂದಿ ಎಲ್ಲ ಆಗಿರೋದು ಈ ಜಾಗ. ಇದು ಹೆಂಗಾಗಿತ್ತೆ ಅಂದ್ರೆ, ಪೂರ್ವ ಪಶ್ಚಿಮ 11 ಗಜ, ಉತ್ತರ ದಕ್ಷಿಣ 30 ಗಜ ಆಗಿತ್ತು. ಅವತ್ತು ಬಂದು ಇಲ್ಲಿ ಅಲ್ದ್ರೆ ಇಲ್ಲಿಂದ ಇಲ್ಲಿ ಗೋಡೆ ಆ ಗೋಡೆ ಎಲ್ಲ ಹೋದ್ರು. ಇಲ್ಲಿ
ಕಟ್ಟಿದ ರೋಡ್ ಐತಿ ಇಲ್ಲಿ 24 ಅಡಿ ರೋಡ್ ಬಿಟ್ಟು ಕಟ್ಟಿ. ಆಮೇಲೆ ಇನ್ನೊಂದೇನ್ ಹೇಳ್ತಾರೆ, ಆ ಬಿಲ್ಡಿಂಗ್ ಹೊಡೆದಾಕ್ತೀವಿ ಅಲ್ಲೇ ಕೊಡ್ತೀವಿ. ಯಾಕೆ ಲೈಸೆನ್ಸ್ ಕೊಡೋದಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಅದೇ ಹೆಂಗ್ ಹೊಡಿತಾನೆ? ಈಗ ನಮ್ದು ಕೊಟ್ಟಿರೋದು ಈ ಜಾಗ, ಅದು ನಾವು ಕಟ್ಟಿರೋದಲ್ಲ ಏನಲ್ಲ, ಹೇಳ್ತಾರೆ ಅವರು. 59ರಲ್ಲಿ ನಾವು ಹುಟ್ಟೇ ಇರಲಿಲ್ಲ, ಅವಾಗ ಕಟ್ಟಿರೋದು. ಅದು ಹೆಂಗ ನಡೀತಾ ಐತೆ ನಮ್ದು ಅಂತ. ಇವಾಗ ಇಲ್ಲಿಗೆ ಒಂದು ಪಂಚಾಯತ್ ನಮ್ದು ಅಂತ ಅಂದಾಗ ಬಂದು ಅಳ್ದಾಗಿದ್ದು ಇದೇ ಸೊಸೈಟಿ ಬಿಲ್ಡಿಂಗ್ ಜಾಗ ಇದೆ, ಅದನ್ನ ನಾವು ಪರಮಾರಿ ಕಟ್ಕೊಂಡಿವಿ. ನಾವು ಒಪ್ಕೊಳ್ಳೇಬೇಕಲ್ಲ, ಅಳದಾಗ ತಾಲೂಕ್ ಸರ್ವರ್ ಬಂದು ಅಳದಾಗ ನಾವು ಒಪ್ಕೊಳ್ಳೇಬೇಕು. ಅದಕ್ಕೆ ಅವ್ರನ್ನ ಈಗ ಮೊನ್ನೆ ಕರ್ಸಿದ್ವಲ್ಲಣ್ಣ, ಅವಾಗ ಇದು ಹೊಡೆದಾಕ್ರಿ ಅಂತ ಲೈಸೆನ್ಸ್ ಕೊಡ್ತೀವಿ ಅಂತ. ಆಮೇಲೆ ಇದಕ್ಕೂ ಕೇಳಿದೀವಿ ಡೆಮಾಲಿಷನ್ಗೆ ಅಂತ ಅಂದ್ಬಿಟ್ಟು ಪಟ್ಟಣ ಪಂಚಾಯತಿ ಕೊಟ್ಟಿವಿ, ತಾಲೂಕ್ ಪಂಚಾಯತಿ ಕೊಟ್ಟಿವಿ, ಎಲ್ಲರಿಗೂ ಕೊಟ್ಟಿದೀವಿ. ಇದಾದ್ರೆ ಮುಂದಕ್ಕೆ ಅದಕ್ಕೆ ಕಂಟಿನ್ಯೂ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದು ನಮ್ದು ಒರಿಜಿನಲ್ ಆಗಿಲ್ಲ ಆಗಲ್ಲ.